ಮಂಗಳವಾದ್ಯದ ಜೊತೆ ಕಂಗೊಳಿಸುವಂತ ಈ ಒಂದು ಮಹಾ ಮಂಟಪಕ್ಕೆ ಸ್ವಾಗತಿಸಿದ್ದಕ್ಕೆ ತಮಗೆ ನಿಜವಾಗ್ಲೂ ಧನ್ಯವಾದಗಳು. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಯಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನು ಬೆಸೆದ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1. Go forward by Nippon Paint AK VG, Dazzler Eterna, special partner Sudarshan Family Store, Nirma Advanced Detergent, digital streaming partner Z5. ಕಳೆದ ವಾರ ಜೋಡಿ ನಂಬರ್ 1 ಗೃಹ ಪ್ರವೇಶ ಆಯಿತು. 10 ಜೋಡಿಗಳು ಈ ದಾಂಪತ್ಯದ ದೇಗುಲಕ್ಕೆ ಬಂದ್ರು. ಪ್ರೀತಿಯ ತೆಕ್ಕೆಯಲ್ಲಿ ಸೇರಿಕೊಂಡ ಈ ಜೋಡಿಗಳಿಗೆ ಇವತ್ತು ಮದುವೆಯ ಸಡಗರ. 3 ಗಂಟುಗಳಿಂದ 2 ಜೀವಿಗಳನ್ನ ಬೆಸೆಯೋದೇ ಈ ಮದುವೆ. ಮದುವೆ ಅನ್ನೋದು ಜೋಡಿಗಳನ್ನ ಪ್ರೀತಿಯಲ್ಲಿ ಕಟ್ ಹಾಕತ್ತೆ, ವಿಶ್ವಾಸದಲ್ಲಿ ಕೈ ಹಿಡಿಯತ್ತೆ, ಮಧುರಂಗಿಯಲ್ಲಿ ಮನಸ್ಸಿನ ರಂಗು ಮೂಡುತ್ತೆ, ಬಾಸಿಂಗದಲ್ಲಿ ಕನಸಿನ ಮುತ್ತುಗಳು ಉದುರುತ್ತೆ. 7 ಜನ್ಮಕ್ಕೂ ಮುಗಿಯದ ಬಂಧನವೇ ಈ ಮದುವೆ. ದಾಂಪತ್ಯದಲ್ಲಿ ಒಮ್ಮೆ ಮಾತ್ರ ಸಿಗುವಂತ ಅಪರೂಪವಾದಂತ ಸಂದರ್ಭ ಇದು. ಪ್ರತಿ ಜೀವನ ಶುರುವಾಗೋದು ಮದುವೆಯಿಂದ. ಹಾಗಾಗಿ ಜೋಡಿ ನಂಬರ್ 1 ನಲ್ಲಿ 10 ಜೋಡಿಗಳ ಜೀವನ ಮದುವೆಯಿಂದಲೇ ಶುರುವಾಗ್ತಾ ಇದೆ. ಅದಕ್ಕಾಗಿ ಇವತ್ತು ಈ ವೇದಿಕೆ ಜೋಡಿಗಳ ಮದುವೆ ಮಂಟಪವಾಗಿ ರಾರಾಜಿಸ್ತಾ ಇದೆ. ಇದೇ ದಾಂಪತ್ಯದ ದೇವಸ್ಥಾನದಲ್ಲಿ 10 ಜೀವನಗಳ ಆರಾಧನೆ ನಡೆಯುತ್ತೆ. ಬನ್ನಿ, ಒಂದು ಸಾರ್ಥಕತೆಗೆ ಸಾಕ್ಷಿಯಾಗೋಣ, ಧನ್ಯತೆಯ ದೈವಿಕ ಕ್ಷಣಗಳನ್ನ ಅನುಭವಿಸೋಣ. ಶುರು ಮಾಡೋಣ ಜೋಡಿ ನಂಬರ್ 1 ಮದುವೆ ಮಹೋತ್ಸವ. ಹೆಣ್ಣು ಗಂಡು ಅಂದ ತಕ್ಷಣ ಮುಖ್ಯವಾಗಿ ಬೇಕಾಗಿರೋದು ಬೀಗ್ರಲ್ವಾ? ಬೀಗ್ರೆ ಮುಂದೆ ನಿಂತು ಮದ್ವೆ ಮಾಡ್ತಾರೆ. ಅವ್ರದೇ ಓಡಾಟ, ಅವ್ರದೇ ನೇತೃತ್ವ. ಯಾಕಂದ್ರೆ 2 ಕುಟುಂಬಗಳನ್ನ ಬೆಸೆಯುವಂತ ಅಮೃತಗಳಿಗೆ ಮದುವೆ. ನಮ್ಮ ವಧುವರರ ಜೊತೆ ಬೀಗ್ರು ಈ ಮಂಟಪಕ್ಕೆ ಆಗಮಿಸ್ತಾ ಇದ್ದಾರೆ. ಬನ್ನಿ, ಹಾಗಿದ್ರೆ ಬೇಗ ಬೀಗ್ರನ್ನ ಸ್ವಾಗತ ಮಾಡೋಣ. ಮೊದಲಿಗೆ ಸ್ವಾಗತಿಸಿ ನಮ್ಮೆಲ್ಲರ ಒಲವಿನ ಪ್ರೀತಿಯ ಶ್ರೀಮತಿ ಮಾಳ್ವಿಕಾ ಅವಿನಾಶ್ ಅವರು. ಈ ಮದುವೆ ಮಹೋತ್ಸವಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಮ್ಯಾಮ್, ಬರುವಾಗ್ಲೇ ಗಂಡಿನ ಕಡೆಯವ್ರ ಜೊತೆ ಬಂದಿದ್ರ, ಅಂದ್ರೆ ವರರ ಜೊತೆ ಬಂದಿದ್ರ, ಅಂದ್ರೆ ಇವತ್ತು ಪೂರ್ತಿ ಗಂಡ ಕಡೆಗೆ ನಿಮ್ಗೆ ಫುಲ್ ಸಪೋರ್ಟಾ? ಹೌದು, ಗತ್ತು ಗಮ್ಮತ್ತು ಎಲ್ಲದ್ರ ಜೊತೆ ನೋಡಿ ಒಂದೊಂದು ಮುತ್ತು. ಹೇಗಿದಾರ ನೋಡಿ ನಮ್ ಗಂಡುಗಳೆಲ್ಲ. ಒಂದ್ ನಿಮಿಷ, ಇಲ್ಲಿ ನೋಡಿ, ಇಲ್ಲಿ ಜೋಡಿ ನಂಬರ್ 1 ಅಂತ ಬರ್ಕೊಂಡ್ ಬಂದಿದ್ದಾರೆ. ಓ ಮೈ ಗಾಡ್, ಅಬ್ಬಾ, ಏನ್ ಪ್ರೀತಿ! ಅಷ್ಟೇ ಇಲ್ಲ, ಇಲ್ಲಿ ನೋಡಿ ಜಿ ಕನ್ನಡ ಅಂತ ಬೇರೆ ಬರ್ಕೊಂಡ್ ಬಂದಿದ್ದಾರೆ. ಎಂಥ ಡೆಡಿಕೇಶನ್! ವಾ. ಅಲ್ಲ, ಏನಿದು ಇಷ್ಟು ಸೊಗಸಾಗಿ ಮೆಹಂದಿ ಹಚ್ಕೊಂಡು ಇಷ್ಟು ಮಿರ್ಮಿನೇ ಅಂತ ಮಿಂಚ್ತಾ ಇದ್ದೀರಲ್ಲ, ಏನ್ ವಿಶೇಷ? ನೋಡಿ, ಜೋಡಿ ನಂಬರ್ 1, ಜಿ ಕನ್ನಡ ನಂಬರ್ 1. ಹೌದು, ನಾನು ನಂಬರ್ 1 ಅಲ್ವಾ? ನಂಬರ್ 1 ಸಿಕ್ಕರೆ ನೋಡಿ ಏನಾಗತ್ತೆ. ಎಷ್ಟು ಜನ ಸಿಗ್ತಾರ ನೋಡಿ. ಹ್ಯಾಂಡ್ಸಮ್ ವರನ ಜೊತೆ ಬಂದಿದ್ದೀರಾ, ಅದ್ಭುತ. ಇದ್ರ ಜೊತೆಗೆ ಇಷ್ಟೆಲ್ಲ ಮಾಡ್ಕೊಂಡ್ ಬಂದ್ರೆ ತಾನೇ ಈಗ ಲಿಸ್ಟ್ ಅವ್ರ ಮುಂದೆ ಇಡಕ್ ಸಾಧ್ಯ. ಹಾಗೆ, ಸೊ ಫುಲ್ ಡಿಮಾಂಡ್ ಎಲ್ಲ ರೆಡಿ ಇದೆಯಾ? ಸಿಕ್ಕಾಪಟ್ಟೆ. ಸರ್, ಅಭಿಜಿತ್ ಸರ್, ಗಂಡಿನ ಕಡೆಯವರು ಅಂತಂದ್ರೆ ಗತ್ತು ದೌಲತ್ತು ಎಲ್ಲ ಇದ್ದೇ ಇರತ್ತಲ್ವಾ, ಏನ್ ಹೇಳ್ತೀರಾ ಸರ್ ನೀವು? ಗತ್ತು ಗಮ್ಮತ್ತು ಎಲ್ಲ ನ್ಯಾಚುರಲಿ ಮದುವೆ ಆಗೋರ್ಗು ಇರುತ್ತೆ, ಆಮೇಲೆ ಅದೆಲ್ಲ ಗತ್ತೆಲ್ಲ ಮದುವೆ ಆಗೋರ್ಗು ಮಾತ್ರ ಗತ್ತು ಗಮ್ಮತ್ತು, ಆಮೇಲೆಲ್ಲ ಮದುವೆ ಆಗಿ ಹೆಂಡತಿ ಮನೆಗೆ ಹೋದ್ಮೇಲೆ ಎಲ್ಲ ಆಟೋಮೆಟಿಕ್ ಟ್ರಾನ್ಸ್ಫರ್ ಆ ಕಡೆ ಹೋಗ್ಬಿಡುತ್ತೆ. ಅಲ್ಲ, ನಮ್ಮ ಗತ್ತಿಗೆ ದತ್ತು ಪುತ್ರ ನಮ್ಮ ಸಂತು. ಅಲ್ಲ, ಯಾಕೆ ಗಂಡಿನ ಕಡೆಯವ್ರಿಗೆ ಅಷ್ಟೊಂದು ದೌಲತ್ತಿರತ್ತೆ ಸಂತು? ಯಾಕೆ ಅಂದ್ರೆ ಮುಖದ ಮೇಲೆ ಮೀಸೆ ಇರುತ್ತೆ. ಮೀಸೆ ಅಂದ್ರೆ ಗೊತ್ತಲ್ಲ ಮೇಡಮ್, ಹೃದಯ ಗಟ್ಟಿಯಾಗಿರುತ್ತೆ. ಅದಕ್ಕೆ ಗಂಡಿನ ಕಡೆಯವ್ರು ಯಾವಾಗ್ಲೂ ದಾವಲತ್ತಲೇ ಇರ್ತಾರೆ. ಮೀಸೆ ಅಂದ್ರೆ ಹೃದಯ ಅಂತ ಹೇಳ್ತಾರಲ್ಲಪ್ಪ, ಯಾವ್ದಿದು ಸ್ಟೇಟ್ಮೆಂಟ್? ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ. ಸೂಪರ್. ಯಾರು ಹೇಳ್ಕೊಟ್ರು ನಿಮ್ಗಿದು, ಅಥವಾ ನಿಮ್ದೇ ಓನ್ ಸೆಂಟೆನ್ಸ್ ಇದು? ಮೇಡಮ್, ಮೀಸೆ ಯಾರು ಹಿಂಗ್ ತಿರುಗ್ತಾರೆ ಹೇಳಿ? ಗುಂಡಿಗೆ ಗಟ್ಟಿಯಾಗಿರೋ ಅಲ್ವಾ?
ಅದಕ್ಕೆ ಗತ್ತು ಗಾಂಭೀರ್ಯತೆ ಯಾರಿಗೆ ಜಾಸ್ತಿ ಅಂದ್ರೆ ಗಂಡಿನ ಕಡೆಯವ್ರಿಗೆ ಜಾಸ್ತಿ. ಮೊದಲನೇ ಎಪಿಸೋಡ್ ಅಲ್ಲಿ ಗುಂಡಿಗೆ ಮೇಲೆ ಒಬ್ರು ಕಾಲಿಟ್ಟಿದ್ರು, ಇನ್ನೂ ಗಟ್ಟಿಗಿದೆ ಅಂತಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಮೇಡಮ್, ಈ ಗುಂಡಿಗೆ ಮೇಲೆ ರೋಣ್ಗಲ್ ಹರಿದ್ರು ಮತ್ತೆ ಎದ್ ಬಂದೇ ಬರ್ತೀನಿ. ಯಾಕೆ ಹೇಳಿ? ನಾವು ಗಂಡಿನ ಕಡೆಯವ್ರು. ಅದಕ್ಕೆ ದಯವಿಟ್ಟು ಬ್ರದರ್ಸ್ ತುಂಬಾ ಎಕ್ಸ್ಪೋಸ್ ಮಾಡ್ಕೋಬೇಡ್ರು. ವೆಯ್ಟ್ ಇರಿ, ನಾನು ಇನ್ನೂ ಇಷ್ಟೆಲ್ಲ ಕೊಡ್ಬೇಕು ಅವ್ರಿಗೆ, ವರದಕ್ಷಿಣೆ ವರೋಪಚಾರದಿಲ್ಲ ಅದೆಲ್ಲ ಬರ್ಲಿ, ಆಮೇಲೆ ನಿಮ್ದೇನಿದ್ರು ನಡೆಸ್ರಪ್ಪ. ಅಂತೂ ಎಲ್ರು ಇವತ್ತು ಫುಲ್ ಜೋಶ್ ಅಲ್ಲಿ ಬಂದಿದ್ದಾರೆ. ಆದ್ರೆ ಈಗ ನಮ್ಮ ಹೆಣ್ಣಿನ ಕಡೆ ಬೀಗರು ಎಷ್ಟು ಜೋರಾಗಿ ಬಂದಿದ್ದಾರೆ ನೋಡೋಣ ಅಲ್ವಾ. ಸ್ವಾಗತಿಸಿ, ಚಿರಂಜೀವಿ ಸೌಭಾಗ್ಯವತಿಯರ ಜೊತೆ ಆಗಮಿಸ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಲವ್ಲಿ ಸ್ಟಾರ್ ಪ್ರೇಮ್. ಹೆಣ್ಣಿನ ಕಡೆ ಬೀಗರಾಗಿರುವಂತ ಪ್ರೇಮ್ ಅವರೇ, ಮದುವೆ ಮಹೋತ್ಸವಕ್ಕೆ ನಿಮ್ಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಪ್ರೇಮ್ ಅವರೇ, ನೋಡಿ, ನೀವು ಬರೋದಕ್ಕಿಂತ ಮುಂಚೆ ಗಂಡಿನ ಕಡೆಯವರೆಲ್ಲ ಇಲ್ಲಿ ನಿಂತ್ಕೊಂಡು ತುಂಬಾ ಜೋರ್ ಮಾಡ್ತಾ ಇದಾರೆ ನಮ್ಗೆ. ಯಾರು ಇವ್ರು ಗಂಡಿನ ಕಡೆಯವರಾ? ಇವರೆಲ್ಲ ಗಂಡಿನ ಕಡೆಯವರು. ನೋಡಿ, ಗಂಡನ ಜೊತೆ ನಿಂತಿದಾರಲ್ಲ. ನಾನೇನೋ ಕೀಲ್ ಕೂದವರು, ಗೋಪುರ ಕಂಬದವ್ರು ಇವರು ಅಂತ ಅನ್ಕೊಂಡೆ, ಬಯಲಾಟದವರು ಅಂತ. ಇಲ್ಲ, ಇವರೇ ಬರೋರು. ಹೌದಾ? ಮಾಳ್ವಿಕಾ ಮೇಡಮ್ ಬರ್ತಿದ್ದಂಗೆನೆ ಏನು ಜೋರ್ ಮಾಡ್ತಾ ಇರೋದು ನೋಡ್ರಮ್ಮ. ನೀವ್ ನೋಡಿದ್ರೆ ಇಷ್ಟುದ್ದ ಲಿಸ್ಟ್ ಇಟ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರೆ ಅಲ್ಲ, ಬಂದು ನಾವು ಹೆಣ್ಣಿನ ಕಡೆಯವರು ವಿನಮ್ರತೆಯಿಂದ ಹಿಂಗ್ ಕೈ ಮುಗಿದ್ರೆ ಬೀಗತಿ ಅವರು. ಹೌದು, ಏನ್ ನಾವು ಬಂದ ತಕ್ಷಣ ಏನ್ ನಾವ್ ನಿಮ್ಮನ್ ಸ್ವಾಗತ ಮಾಡಕ್ಕಾಗತ್ತಾ? ನೀವು ನಿಂತು ನಮ್ಮನ್ ಸ್ವಾಗತ ಮಾಡಿ ಉಪಚಾರ ಮಾಡಿ ಹೋಗ್ಲಿ. ತಿಂಡಿ ಏನ್ ಮಾಡ್ಸಿದೀರಾ ಅದ್ ಹೇಳಿ. ನೀವು ಆಲ್ರೆಡಿ ಬಂದು ನಿಂತಿದ್ರಿ, ನಾವು ಬಂದವರು. ನೀವು ಸ್ವಾಗತ ಮಾಡ್ಬೇಕಾ ನಾವು ಸ್ವಾಗತ ಮಾಡ್ಬೇಕು? ಏನಿದು? ನಾವು 26 ತೊಲೆ ಅಂತ ಕೇಳಿದೀನಿ, ವಧೂಪಚಾರ ಅಂತ ನಾನು ಕೇಳಿಲ್ಲಪ್ಪ. ಇದು ವರೋಪಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ರೇಮ್ ಅವರೇ, ಏನ್ ಹೇಳ್ತೀರಾ? ಕಾಲ ಚೇಂಜ್ ಆಗಿ ಯಾವ ಕಾಲ ಆಯ್ತು? 21ನೇ ಶತಮಾನ. ಯಾವ ಶತಮಾನ ಗಂಡು ಮಕ್ಕಳಿಗಿಂತ ಜಾಸ್ತಿ ದುಡಿದಾರ ಹೆಣ್ಣು ಮಕ್ಕಳು. ಏನ್ ಇಷ್ಟೊತ್ತು ಏನ್ ಲೇಟು? ಅಲಂಕಾರಕ್ಕೆ ಲೇಟಾ? ಆಯ್ತು, ನಿಮ್ ಡಿಮ್ಯಾಂಡ್ ಒಂದೊಂದೇ ಬೀಗ್ರೆ ಬಿಡ್ತಾ ಹೋಗಿ. ನಿಮ್ಮ ಡಿಮ್ಯಾಂಡ್ ಏನು? ಡಿಮ್ಯಾಂಡ್ ಬೇರೆ ಇದೆಯೋ? ಡಿಮ್ಯಾಂಡ್ ತುಂಬಾ ಇಟ್ಕೊಂಡ್ ಬಂದಿದ್ದಾರೆ. ಸುಮ್ನೆ ಆಗ್ಬಿಡ್ತಾರ ಮದುವೆಯ? ಇರ್ರಿ, ವಧು ಪರೀಕ್ಷೆ ಎಲ್ಲ ಮಾಡ್ತೀವಿ ತಂದೆ. ಆಗ್ಲಿ ಮಾಡಿ. ಎಲ್ಲದಕ್ಕೂ ನೀವು ಒಪ್ಕೋಬೇಕು. ಧೈರ್ಯವಾಗಿ ಮಾಡಿ. ಮಾತಾಡಕ್ ಬರುತ್ತಾ? ಮಾತು ಬರುತ್ತಾ? ಅಯ್ಯೋ, ಮಾತಾಡಕ್ ಬರುತ್ತಾ? ಮೇಡಮ್, ಹೆಣ್ಮಕ್ಳಿಗೆ ಮಾತಾಡಕ್ ಬರುತ್ತೆ ಅಂತಾನೆ ಮಾತೆಯವರು ಅಂತ ಕರೆಯೋದು ಮೇಡಮ್. ಇನ್ ಮಾತಾಡ್ಲಿಲ್ಲ ಅಂದ್ರೆ ಹೆಂಗ್ ಹೇಳಿ? ಅದಕ್ಕೆ ಅವಳು ಇನ್ನೊಂದ್ ಹೆಸರು ಏನ್ ಗೊತ್ತಾ? ಮಾತೆ ಮಹಾದೇವಿ ಅಂತ ಕರೀತಾರೆ. ಈಗಲೇ ಎಲ್ಲ ಹೊರಟ್ಬಿಟ್ರಲ್ಲ ಮದುವೆ ಆಗಕ್ಕೆ. ವೆಯ್ಟ್ ಪಾ. ನೆಕ್ಸ್ಟ್ ಹಾಡು. ಹಾಡ ನನ್ ತಂಗಿ ಹೆಸರಲ್ಲಿ 30 ವರ್ಷದಿಂದ ಹಾಡೇ ಬರ್ದ್ ಬಿಟ್ಟವ್ರೆ. ಮಾನಸ ಸರೋವರ ಬಿಡವ ಒಂದ್ ಹಾಡ. ಜಾಸ್ತಿ ಕ್ಯಾಕರಿಸ್ಬೇಡಿ, ಉಗ್ಳು ಮೇಕ್ ಬಂದ್ಬಿಡುತ್ತೆ. ಅಲ್ಲ ಸಂತು, ಪ್ರೀತಿಯಿಂದ ಹಾಡು ಅನ್ನೋದ್ ಬಿಟ್ಬಿಟ್ಟು ಒಳ್ಳೆ ಎಮ್ಮೆ ಕರಂಗೆ ನಾನದು ವಿಷ್ಣು ಸರ್ ತರ ಮಿಮಿಕ್ರಿ ಮಾಡ್ತಾ ಇದ್ದೆ. ಅದು ಅಣ್ಣ, ಅದೇ ಸಿಂಹಾದ್ರಿಯ ಸಿಂಹದಲ್ಲಿ ಇಲ್ವಣ? ಮೈಸೂರು ವಿಳ್ಳೆದೆಲೆ ಕೊಡಗಿನ ಅಡಿಕೆ ಹಾಕೊಂಡು ಹೋಗುದು ಬಿಡು. ಮಲ್ನಾಡ್ ಅಡಿಕೆ ಕಣ ಅದು. ಲೋ ಅಡ್ನಾಡಿ, ಅದು ಮಲ್ನಾಡ್ ಅಡಿಕೆ ಕಣಲೋ ನಿನ್ ಮಕ್ಕೆ. ಮಾಡ್ಬಿಟ್ರು. ಕರೆಕ್ಷನ್ ಮಾಡಕ್ಕೆ ಅಂತಾನೆ ಹಿಂದೂ ಲೈನಲ್ಲಿ ಇತ್ತವನೆ. ಈ ಗಂಡಿಗೋಸ್ಕರ ನಾನು ಇಷ್ಟೆಲ್ಲ ಟಾಸ್ಕ್ ಮಾಡ್ತಿರೋದು. ಈ ಗಂಡ ಆದ್ರೆ ನನಗೆ ಬೇಡ ಸರ್, ಬೇಡವೇ ಬೇಡ. ಆಫರ್ ರಿಜೆಕ್ಟ್. ನಿಂಗೆ ಹೆಂಗ್ ಬರುತ್ತೆ ನಾಡು ಹೋಲಿ. ಅಡಿಕೆ ಮೈಸೂರು ವಿಳ್ಳೆದೆಲೆ ಬೆರೆತರೆ ಕೆಂಪು. ಪೊರ ನೀನು ಪೊರಿ ನಾನು ಕುಡಿದರೆ ತಂಪು. ಈಗ ನೀವೇನಾದ್ರೂ ಡಿಮಾಂಡ್ ಇಟ್ಟಿದ್ದೀರಾ ಗಂಡಿನ ಕಡೆಯವ್ರಿಗೆ? ನಮ್ಗೆ ಮೇನ್ ಏನಂದ್ರೆ ನಮ್ಮ ಹೆಣ್ಮಕ್ಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದು ಮುಖ್ಯ. ಎಲ್ಲಾರು ದಂಡ ಬಸ್ಕಿ ಹೆಂಗ್ ಹೊಡಿತಾರ ಹೊಡೆದು ತೋರಿಸಿ. ಹೆಣ್ಮಕ್ಳು ನೋಡ್ಕೊಳಕ್ಕೂ ದಂಡ ಬಸ್ತೀವಿ ಏನ್ ಸಂಬಂಧ ಗುರುವೆ? ಜೀವನ ಅನ್ನೋದು ಅಡಿಗಿರೋದೇ ದಂಡ ಬಸ್ಕಿಯಲ್ಲಿ. ಒಂದ್ಸರಿ ದಂಡ ಬಸ್ಕಿ ಹೊಡೆದು ತೋರಿಸಿ ಹೆಂಗ್ ತೊಡಿತೀರ? ನಾವೆಲ್ಲ ಸಿಂಹಗಳು, ನಾವೆಲ್ಲ ಯುದ್ಧಕ್ಕೆ ಒಬ್ಬರೇ ಹೋಗ್ಬೇಕಾಗಿಲ್ಲ. ನಮ್ಮೆಲ್ಲರ ಪರವಾಗಿ ಬಸ್ಕಿ ಹೆಂಗ್ ಹೊಡಿತಾನೆ ನೀನು ಒಬ್ಬ ತೋರಿಸ್ತಾನೆ. ಬಾ ಸಾಕು, ಬಾ. ಇವ್ರ ಹೃದಯಕ್ಕೆ ಮೀಸೆ ಬರ್ಸಿದವನು ಇವನೊಬ್ಬ ಹೊಡೆದ್ರೆ ಸಾಕು, ನಾವೆಲ್ಲ ಹೊಡೆದಂಗೆ.
ಬಸ್ಕಿ ಹೊಡಿ ಅಂದ್ರೆ ಬೋರ್ವೆಲ್ ಹೊಡಿತೀಯಲ್ಲ. ಭಯ ಸರ್, ಪಂಚೆ ಉದುರುತ್ತೆ ಅಂತ ಭಯ. ಓಕೆ, ಗಂಡಿನ ಕಡೆಯವರು ಸೂಪರ್ ಆಗಿ ರೊಚ್ಚಿಗೆದ್ದಿದ್ದಾರೆ, ಹೆಣ್ಣಿನ ಕಡೆಯವರು ರೊಚ್ಚಿಗೆದ್ದಾರೆ. ನಾವೊಂದು ತಾವೊಂದು ಅಂತ ಇಬ್ರು ಕಾಂಪಿಟೇಷನ್ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೋಡೋಣ, ಈಗ ಸಂಪ್ರದಾಯದ ಪ್ರಕಾರವಾಗಿ ನಾನು ಲಗ್ನ ಪತ್ರಿಕೆಯನ್ನು ಓದಿ ತಾಂಬೂಲವನ್ನ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವ್ರಿಗೆ, ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವ್ರಿಗೆ ಬದಲಾಯಿಸಿ ಈ ಒಂದು ಸಂಬಂಧವನ್ನ ಬೆಸೆಯೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ತಗೊಂಡ್ ಬಂದ್ರಪ್ಪ ಲಗ್ನ ಪತ್ರಿಕೆ. ಜೋಡಿ ನಂಬರ್ 1 ಮದುವೆ ಮಂಟಪದಲ್ಲಿ ಶ್ರೀಮತಿ ಮಾಳವಿಕಾ ಅವಿನಾಶ್ ಅವರ ಕಡೆಯ ಚಿರಂಜೀವಿ ರಾಜಕುಮಾರರಿಗೆ ಹಾಗೂ ಪ್ರೇಮ್ ಕಡೆಯವರ ಚಿರಂಜೀವಿ ಸೌಭಾಗ್ಯವತಿಯರಿಗೆ ಜಿ ಕನ್ನಡದ ಪರವಾಗಿ ಇಡೀ ಕರ್ನಾಟಕದ ವೀಕ್ಷಕ ಬಂಧುಗಳ ಪರವಾಗಿ ಇದೇ 18, 19 ಶನಿ ಭಾನು ಸಂಜೆ 6:30 ಗಂಟೆಗೆ ರಾಯರು ನಿಶ್ಚಯಿಸಿರುವಂತಹ ಮುಹೂರ್ತದಲ್ಲಿ ವಿವಾಹ ಮುಹೂರ್ತವನ್ನ ನಡೆಸಿಕೊಡಬೇಕೆಂದು ಕಾಯ ವಾಚ ಮನಸ್ಸ ಒಪ್ಪಿರುತ್ತೇವೆ. ಪ್ರೇಮ್ ಸರ್ ಓಕೆನಾ? ಖಂಡಿತವಾಗ್ಲೂ ಒಪ್ಪಿಗೆ. ಮಾಡ್ಬೇಕಾ ಮೇಡಮ್ ಒಪ್ಗೆನಾ? ಓಕೆ ಓಕೆ. ಹಾಗಿದ್ರೆ ತಾಂಬೂಲವನ್ನ ಬದಲಾಯಿಸ್ಕೊಳ್ಳಿ. ತಾಂಬೂಲ ಬದಲಾವಣೆ ಆಯ್ತು. ಈಗ 7 ಹೆಜ್ಜೆಯನ್ನ ಇಡೋದಕ್ಕಿಂತ ಮೊದಲು ಎಲ್ಲರೂ ಸೇರಿ 2 ಹೆಜ್ಜೆನ ಹಾಕಿ ಸಂಭ್ರಮವನ್ನ ಶುರು ಮಾಡೋಣ. ಮ್ಯೂಸಿಕ್. ಜೋಡಿಗಳು ಈಗ ಜೊತೆ ಜೊತೆಯಾಗಿ ನಿಂತಿದ್ದಾರೆ. ಸಂಭ್ರಮವನ್ನ ಶುರು ಮಾಡೋಣ. ವಧು ವರರೇ, ಮುಹೂರ್ತ ಹತ್ರ ಬಂದಿದೆ. ನೀವೆಲ್ಲರೂ ಬೇಗ ಬೇಗ ಹೋಗಿ ಸಿದ್ಧರಾಗಿ, ಆಯ್ತಾ? ಅಂಡ್ ಬೀಗ್ರೆ, ನಿಮ್ಮ ಆಗಮನ ನಿಜಕ್ಕೂ ನಮ್ಗೆ ಹೊಸ ಜೋಶನ್ನ ತಂದ್ಕೊಟ್ಟಿದೆ ಅಂತ ನಿಜವಾಗ್ಲೂ ಇವರಿಬ್ಬರಿಗೆ ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಬೀಗ್ರೆ. ನೀವು ಅಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀನಿ. ಬನ್ನಿ ದಯವಿಟ್ಟು. ಬೀಗರು ಬಂದಾಯ್ತು. ಈಗ ಮದುವೆ ಸಂಭ್ರಮಕ್ಕೆ ಇಡೀ ಕರ್ನಾಟಕದ ಪರವಾಗಿ ನೆಂಟರನ್ನ ಸ್ವಾಗತಿಸುವಂತ ಸಮಯ. ನಮ್ಮ ವೇದಿಕೆಗೆ ಘನತೆಯನ್ನು ತುಂಬಿ ತಮ್ಮ ಜೀವನಾನುಭವದ ಮೂಲಕ ಅವರ ಜ್ಞಾನವನ್ನ, ತಿಳುವಳಿಕೆಯನ್ನ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ನಮ್ಮ ಜೊತೆ ಇಡೀ ಸೀಸನ್ ಅಲ್ಲಿದ್ದು ಈ ಕಾರ್ಯಕ್ರಮವನ್ನ ಇನ್ನಷ್ಟು ಮೆರುಗುಗೊಳಿಸ್ತಾರೆ. ಅವರೇ ನಮ್ಮ ಹಿರಿಯ ದಂಪತಿಗಳು. ಸ್ವಾಗತಿಸಿ ಈ ಮನೆಯ ನೆಂಟರು. ವರ್ಷದ ಸುದೀರ್ಘ ದಾಂಪತ್ಯ ಪೂರೈಸಿರುವಂತ ಹಿರಿಯರು ನಮ್ ಜೊತೆಲಿದ್ದಾರೆ. ಗುಲ್ಬರ್ಗ, ಹಿರಿಯೂರು, ಕಡೂರು, ಮೈಸೂರು, ಬೆಂಗಳೂರು, ಹೀಗೆ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಂತ ದಂಪತಿಗಳು ನಮ್ ಜೊತೆಲಿದ್ದಾರೆ. ಎಲ್ಲಾ ಹಿರಿಯರಿಗೂ ನಾನು ಶಿರಶಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ. ಅಮ್ಮ ನಮಸ್ತೆ. ಲಕ್ಕಮ್ಮವ್ರೆ, ಯಾವ ಊರಿಂದ ತಾವು ಬಂದಿರೋದು? ಕಡೂರಿಂದ. ಎಷ್ಟು ವರ್ಷ ಆಯ್ತು ನೀವು ಮದುವೆ ಮಾಡ್ಕೊಂಡು? ನಾವು 60 ವರ್ಷ ಆಯ್ತು. 60 ವರ್ಷ. ಯಜಮಾನ್ರನ್ನ ಮದ್ವೆಗೆ ಮುಂಚೆ ನೋಡಿದ್ರ ನೀವು? ಇಲ್ಲ. ನೋಡಿರ್ಲಿಲ್ವಾ? ಇಲ್ವಲ್ಲ. ಅವಾಗ ಇಲ್ಲಿಗೆ ಇಲ್ವಲ್ಲ. ಹಾಗೇನು ಇರ್ಲಿಲ್ಲ. ಓಕೆ. ಅಂದ್ರೆ ನೀವು ಡೈರೆಕ್ಟ್ ಆಗಿ ಹಸೆ ಮನೆ ಮೇಲೆ ಹೋಗ್ಬಿಟ್ರಾ? ಹೌದು. ಆಗಿನ ಕಾಲದ ಒಂದು ಸಾರ್ಥಕ ಜೀವನ ನೋಡಿ, ನೇರವಾಗಿ ಅಪ್ಪ ಅಮ್ಮ ತೋರ್ಸಿದ್ರು ಅಂತ ಹೋಗಿ ಹಸೆ ಮನೆ ಮೇಲೆ ಕೂತ್ಕೊಂಡು ಆಮೇಲೆ ನೋಡಿ 60 ವರ್ಷ ಜೀವನವನ್ನು ಪೂರೈಸಿದ್ದಾರೆ. ಲಕ್ಕಮ್ಮವ್ರೆ, ಯಜಮಾನ್ರ ಹೆಸರೇನು ನೀವೇ ಹೇಳಿ? ಮೂಡ್ಲಪ್ಪ. ಇಲ್ಲೋಡಿ ಹೆಂಗ್ ನಾಚ್ಕೊಳ್ತಿದ್ದಾರೆ. ಅಜ್ಜ ನಮಸ್ತೆ, ಚೆನ್ನಾಗಿದ್ದೀರಾ? ಎಷ್ಟು ವರ್ಷ ಆಯ್ತು ನಿಮ್ಗೆ? 38. 38 ತಿರುಗಿಸ್ಬೇಕು ಅಂದ್ರೆ 83. ಓಕೆ, ನಿಮ್ಮ ಶ್ರೀಮತಿಯವರ ಹೆಸರೇನು? ಮಂಗಗ. ಗಂಗಮ್ಮ. ಇವರೇನೆಲ್ಲ ತಿರುಗಿಸಿ ಹೇಳ್ತಾ ಇದಾರೆ. ಮಂಗಗ ಅಂತೆ. ಸೂಪರು ಈ ಅಜ್ಜ. ಬಾರಿ ಕಸರ ನೀವು ಅಲ್ವಾ? ಕಸಿರ ಅಂದ್ರೆ ಏನ್ ಹೇಳ್ತಿದ್ದೀನಿ ಹೇಳಿ? ನಾನು ರಸಿಕಾ ಅಂತ ಹೇಳ್ತಾ ಇದ್ದೀನಿ.
ಸಸಿಲ ಹೌದು. ಸಂಸಾರ ಅಂದ್ರೆ ಏನು? ರಂಸಸ. ಸೂಪರ್ ಸೂಪರ್ ಅಜ್ಜ. ಎಷ್ಟು ಖುಷಿ ಆಯ್ತು ನನಗೆ ಅಂತಂದ್ರೆ ಅಜ್ಜ, ನಾನು ನಿಮ್ಗೊಂದು ಓಕೆ, ಒಂದ್ ಕಡೆ ಕೊಡಬಾರ್ದಂತೆ, ಇನ್ನೊಂದ್ ಕಡೆ ಮುಚ್ಕೊಂಡು ಬೈತಾರೆ. ಯಾರು? ಅಯ್ಯೋ ಹೌದಲ್ವಾ? ಬೇಬಿ, ಇದು ಲಿಡಾಕಿ ಡಿಜೋ. ಕಿಲಾಡಿ ಜೋಡಿ. ಲಿಡಾಕಿ ಡಿಜೋ. ನಿಮ್ ಭಾಷೆ ನೋಡಿ ಎಲ್ರು ಕಲ್ತ್ಕೊಳ್ತಾ ಇದಾರೆ ಅಜ್ಜ. ನಿಮ್ಮನ್ನ ಕಿಲಾಡಿ ಜೋಡಿ ಅಂತ ಹೇಳ್ತಾ ಇದಾರೆ ನಮ್ ಜಡ್ಜಸ್. ಅದೇ ಹೇಳಿದ್ದು, ಅಲ್ಲೂ ಹಿಂಗೆ ಮಾತಾಡ್ಬಿಡ್ಕೊಂಡ್ರ ಅಂತ. ಹೌದಾ? ನಾಗೇಶ್ ಅವರೇ, ನೀವ್ ಹೇಳಿ, ಹೇಗೆ ಅನಿಸ್ತಾ ಇದೆ ಇಲ್ಲಿಗೆ ಬಂದು? ತಾವೇನ್ ಮಾಡ್ಕೊಂಡಿದ್ದೀರಾ? ಜಿ ಫ್ಲೋರೇ ಒಂದು ದೇವಸ್ಥಾನ ಅಂತಾದರೆ ನಾನು ಗಣಪತಿ ದೇವಸ್ಥಾನದಲ್ಲಿ ಅರ್ಚಕಿ. ಇವಳು ನನ್ನ ಮಗಳು. ಏನು, ನನಗೆ ಮಗಳಿಲ್ಲ, ನನಗೊಬ್ಬ ಗಂಡನ ಮಗ, ಅವನು US-ನಲ್ಲಿದ್ದಾನೆ. ನನಗೆ ಇವಳು ಮಗಳು. ಇವಳಿಗೆ ನನ್ನ ಗಣಪತಿ ಹತ್ರ ಕೇಳಿಕೊಂಡು ಆಶೀರ್ವಾದ ಮಾಡುತ್ತೇನೆ. 100 ಕಾಲ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ನಿನಗೆ ಆ ಮಹಾಗಣಪತಿ ಕಾಪಾಡಲಿ ಅಮ್ಮ. ಬೀಗ್ರೆ, ನೆಂಟರ ಆಗಮನ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಮಾಳವಿಕಾ ಮ್ಯಾಮ್, ಇಲ್ಲಿ ಒಂದು ರೀತಿಯ ಸಾನ್ನಿಧ್ಯವನ್ನು ನೆರವೇರಿಸೋಕೆ ಈ 5 ಮಂದಿ ಹಿರಿಯ ದಂಪತಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ನಮ್ಮ ಪ್ರಣಾಮಗಳು. ಈ ನೆಂಟರು ಅಂತ ಕರಿಬೇಕಾ, ಬಂಧುಗಳು ಅಂತ ಕರಿಬೇಕಾ, ಬಾಂಧವರು ಅಂತ ಕರಿಬೇಕಾ, ಅಥವಾ ನಮ್ಮ ಕಾರ್ಯಕ್ರಮಕ್ಕೆ ಒಂದು ರೀತಿಯ ಕಣ್ಣುಗಳಾಗಿದ್ದು ನಮ್ಮನ್ನ ರಕ್ಷಣೆ ಮಾಡುವಂತಹ ಹಿರಿಯರು ಅಂತ ಕರಿಬೇಕಾ, ಹೇಗೆ ಬೇಕಾದರೂ ಕರಿಬಹುದು. ಹೌದು. ಇವರೆಲ್ಲರಿಗೆ ನಾನು ಪ್ರೀತಿಯ ಸ್ವಾಗತವನ್ನ, ಆದರದ ಸ್ವಾಗತವನ್ನ ಕೋರ್ತೇನೆ. ಲವ್ಲಿ ಸ್ಟಾರ್. ಎಲ್ಲರೂ ಹಿರಿಯರಿದ್ದೀರಾ, ಎಲ್ರಿಗೂ ನಮಸ್ಕಾರ. ನಿಮ್ಮನ್ನ ನೋಡ್ತಾ ಇರೋ ಬರೀ ಜೋಡಿಗಳು ಅಂತ ನನಗನ್ಸಲ್ಲ, ಒಂದು ಜೋಡಿ ಪುಸ್ತಕಗಳು ಅಂತ ನಮಗನ್ಸುತ್ತೆ. ನಿಮ್ಮನ್ನ ನೋಡಿ ನಾವು ಕಲಿಯೋದು ಬಹಳಷ್ಟಿದೆ. ಇವೆಲ್ಲ ನಮ್ಮ ಜಿ ಕುಟುಂಬ ಈ ಜೋಡಿ ನಂಬರ್ 1 ವೇದಿಕೆಗೆ ಬಂದಿದ್ದು ನಮ್ಮೆಲ್ರಿಗೂ, ನಾವೆಲ್ಲರೂ ಅದೃಷ್ಟವಂತರು ಅಂತ ತಿಳ್ಕೊಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ಕೊಳ್ತೀನಿ. ಸ್ವಾಗತ, ಸುಸ್ವಾಗತ ಮತ್ತೊಮ್ಮೆ ಎಲ್ರಿಗೂ. ಥ್ಯಾಂಕ್ ಯು ಲವ್ಲಿ ಸ್ಟಾರ್. ಇವತ್ತು ನಮ್ಮ ಮನೆಯ ನೆಂಟರು ಈ ಮದುವೆ ಮಹೋತ್ಸವಕ್ಕೆ ಮಾತ್ರ ಬಂದವರಲ್ಲ, ವಾರ ವಾರ ಇಡೀ ಸೀಸನ್ ಇವರೆಲ್ಲರೂ ನಮ್ಮ ಜೊತೆಲಿ ಇರ್ತಾರೆ. ಇವರ ನಗುವನ್ನ, ಇವರ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಂಡು ನಮ್ಮನ್ನ ಮುನ್ನಡೆಸ್ತಾ ಹೋಗ್ತಾರೆ. ನಮ್ಮ ವೇದಿಕೆಯ 10 ಜೋಡಿಗಳಲ್ಲಿ ನಂಬರ್ 1 ಯಾರು ಅನ್ನೋದನ್ನ ಈ ಹಿರಿಯರೇ ತೀರ್ಮಾನ ಮಾಡ್ತಾರೆ. ಇಂಥ ಹಿರಿಯರು ನಮಗ್ ಸಿಕ್ಕಿರುವಾಗ ಈ ವೇದಿಕೆಯ ಘನತೆ ಇನ್ನೂ ಹೆಚ್ಚಾಗಿದೆ. ಎಲ್ರಿಗೂ ನಾನು ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಈ ಮನೆಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇನ್ ಮುಂದೆ ಹೊಸ ಅಧ್ಯಾಯ ಶುರು ಆಗ್ತಾ ಇದೆ. ಹೋದ ವಾರ ಅತಿಥಿ ಜೋಡಿಗಳಾಗಿ ಅನುಶ್ರೀ, ಜನ್ಯಾಜಿ ಇಬ್ರು ಇಲ್ಲಿಗೆ ಬಂದಿದ್ರು. ಇನ್ನು ಮುಂದೆ ಪ್ರತಿ ವಾರ ಅತಿಥಿ ಜೋಡಿಗಳು ಕಾರ್ಯಕ್ರಮಕ್ಕೆ ಬರ್ತಾರೆ. ವಾರ ವಾರ ಈ ವೈಭವವನ್ನ ಇನ್ನೂ ಹೆಚ್ಚು ಮಾಡ್ತಾರೆ. ಇದು ಅದ್ದೂರಿ ಮದುವೆ ಆದ್ರಿಂದ ಅತಿಥಿ ದಂಪತಿಗಳನ್ನ ಈ ಮದುವೆ ಮನೆಗೆ ಸ್ವಾಗತಿಸುವಂತ ಸಮಯ. ಸ್ವಾಗತಿಸಿ ಮಾಡರ್ನ್ ಸಂಗೀತದ ಮೋಡಿಗಾರ, ದ ಶೋ ಮ್ಯಾನ್ ಆಫ್ ದ ಮ್ಯೂಸಿಕ್ ಇಂಡಸ್ಟ್ರಿ, ಗುರುಕಿರಣ್ ಸರ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಪಲ್ಲವಿ ಗುರುಕಿರಣ್. ತಮ್ಮಿಬ್ಬರಿಗೂ ಮದುವೆ ಮಹೋತ್ಸವಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ. 25 ವರ್ಷದ ದಾಂಪತ್ಯವನ್ನ ಪೂರೈಸಿರುವಂತ ಸಾರ್ಥಕ ದಂಪತಿಗಳಿವರು ಗುರುಕಿರಣ್ ಸರ್ ಹಾಗೂ ಪಲ್ಲವಿ ಮ್ಯಾಮ್. ಒಂದ್ ಮಾತು ಹೇಳ್ತೀನಿ, ಈ ಜೋಡಿಲಿ ಏನೋ ಜಾದು ಇದೆ. ಮಾಳವಿಕಾ ಮ್ಯಾಮ್, ಏನೋ ಇದೆ, ಜಾದು ಇದೆ, ಕರೆಕ್ಟಾ? ಹಲವು ವರ್ಷಗಳಿಂದ ಇವರಿಬ್ಬರ ಪರಿಚಯ ಇರೋದ್ರಿಂದ ಇದು ಸಂಗೀತ ಮತ್ತು ಸೌಂದರ್ಯದ ಸಮ್ಮಿಲನ. ಗುರು ಅವರು ಎಷ್ಟು ಪ್ರತಿಭಾವಂತರೋ ಅಷ್ಟೇ ಸೌಂದರ್ಯವತಿ ಅವರ ಪತ್ನಿ ಅಲ್ವಾ? ಮೊದಲನೇದಾಗಿ ಇಬ್ಬರಿಗೂ ವಿಶ್ ಹ್ಯಾಪಿ 25th ವೆಡ್ಡಿಂಗ್ ಆ್ಯನಿವರ್ಸರಿ. ಇನ್ನೊಂದೇನಂದ್ರೆ ಸಂಗೀತನ ಅವರೆಲ್ಲೂ ಬಿಟ್ಕೊಟ್ಟೇ ಇಲ್ಲ. ಪಲ್ಲವಿ ಅಂತ ಹೆಸರಿರುವಂಥ ಹೆಂಡತಿನೇ ಹುಡ್ಕೊಂಡಿದ್ದಾರೆ, ಮಗಳಿಗೆ ಶ್ರಾವ್ಯ ಅಂತ ಹೆಸರಿಟ್ಟಿದ್ದಾರೆ. ಅಂಡ್ ಸಂಗೀತ ಹುಟ್ಟೋದು ಹೃದಯದಿಂದ, ಮಗನಿಗೆ ಹೃದಯ ಅಂತ ಹೆಸರಿಟ್ಟಿದ್ದಾರೆ. ಸೋ ಮೆನಿ ಥಿಂಗ್ಸ್. ಸೊ ಗುರು ಸರ್ ನನ್ನ
ನನ್ನ ಕೆರಿಯರ್ ಯಾವಾಗ ಬಂದೆ ಆಗ್ಲಿಂದನೂ ನಾನು ನೋಡ್ತಾ ಇದ್ದೀನಿ ಗುರು ಸರ್ ನನ್ನ ಫಸ್ಟ್ ಮೂವಿಯಿಂದ. ಸೊ ತುಂಬಾ ಖುಷಿ ಆಯ್ತು ಸರ್, ನೀವು ನಮ್ಮ ಜಿ ವೇದಿಕೆ ಜೋಡಿ ನಂಬರ್ 1 ಬಂದಿದ್ದಕ್ಕೆ. ನೀವು ಒನ್ ಆಫ್ ದ ಜೋಡಿ ನಂಬರ್ 1 ಅಂತ ತುಂಬಾ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ನಮಗೆ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಹಿಯರ್. ಲವ್ ಯು. ಥ್ಯಾಂಕ್ ಯು ಲವ್ಲಿ ಸ್ಟಾರ್. ಥ್ಯಾಂಕ್ ಯು. ಲವ್ ಯು. ಎಲ್ಲರಿಗೂ ಒಂದು ದೊಡ್ಡ ಕುತೂಹಲ ಇದೆ, ನೀವು ಮ್ಯಾಮ್ ನ ಯಾವಾಗ ಫಸ್ಟ್ ಟೈಮ್ ನೋಡಿದ್ರಿ ಸರ್? ಕೆಲವು ತಪ್ಪುಗಳನ್ನ ನಾವು ಮತ್ತೆ ಜ್ಞಾಪಿಸ್ಕೋಬಾರ್ದು. ಸೋ ಬ್ಯಾಡ್. ನೋಡಿ ಇದು ಹೇಗೆ ಹೇಳ್ತಿದ್ದೀರಾ. ಅಲ್ಲ, ಈ ತಪ್ಪುಗಳಲ್ಲಿ ತುಂಬಾ ಒಳ್ಳೇದಾಗತ್ತೆ. ಆಕ್ಚುಲಿ ನೋಡುವಾಗ ತಪ್ಪು ಅನ್ಕೊಂಡಿದೆ, ಬಟ್ ನನಗೆ ಆಕ್ಚುಲಿ ಲೈಫಲ್ಲಿ ಟರ್ನ್ ಆಗಕ್ಕೆ, ಲೈಫಲ್ಲಿ ನಾನೇನ ಸಾಧನೆ ಮಾಡಕ್ಕೆ ಅವಳೆ ಕಾರಣ. ಅಂದ್ರೆ ಒಳ್ಳೆ ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ಒಳ್ಳೆ ತಪ್ಪು. ಗುರು ಸರ್, ತಾವು ಇಲ್ಲಿಗೆ ಬಂದಿದ್ದು ನಮ್ಮೆಲ್ರಿಗೂ ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಸನ ಅಲ್ಲಿ ರೆಡಿ ಆಗಿದೆ, ದಯವಿಟ್ಟು ಅಲ್ಲಿ ಹೋಗಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಮದುವೆ ಮಹೋತ್ಸವಕ್ಕೆ ಬರಮಾಡಿಕೊಳ್ಳೋಣ. ಸ್ವಾಗತಿಸಿ ಚಿರಂಜೀವಿ ರಾಜಕುಮಾರ ಪ್ರಣವ್ ಹಾಗೂ ಚಿರಂಜೀವಿ ಸೌಭಾಗ್ಯವತಿ ನೇಹಾ ಪಾಟೀಲ್. ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ, ಉಲ್ಲಾಸದಲ್ಲಿ ದಿನ. ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ, ಎಲ್ಲೆಲ್ಲೂ ತಳಿರು ತೋರಣ. ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ, ಎಲ್ಲೆಲ್ಲೂ ತಳಿರು ತೋರಣ. ಏನ್ ಡಾನ್ಸು ಪ್ರಣವ್ ಅವರೇ. ಮೈಕಲ್ ಜಾಕ್ಸನ್ಗೆ ತಲೆ ಸುತ್ತು ಬರ್ತಾ ಇತ್ತು ಡಾನ್ಸ್ ನೋಡಿ. ಎಲ್ರು ಎದ್ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು ನಾನ್ ನೋಡಿದೀನಿ, ಕೂತ್ಕೊಂಡೇ ಡ್ಯಾನ್ಸ್ ಮಾಡಿದ್ದು ನಮ್ ಪ್ರಣವೇ. ಹೆಂಗೆ ಟ್ಯಾಲೆಂಟ್. ಈ ಸರ್ತಿ ಕೂತಿದ್ರು, ನೆಕ್ಸ್ಟ್ ಟೈಮ್ ಏನ್ ಪ್ರೇಮ್ ಮಲ್ಕೊಂಡೆ ಅಲ್ವಾ? ಇಲ್ಲ ನೆಕ್ಸ್ಟ್ ಟೈಮ್ DKD ಸೆಟ್ ಹೋಗ್ಬಿಟ್ಟು ಡ್ಯಾನ್ಸ್ ಆಡೋಣ ಅಂತ. ಮಗ ಅಲ್ಲ ಲಾಸ್ಟ್ ಎಪಿಸೋಡ್ ಅಲ್ಲೆಲ್ಲ ಮಗ ಮಾತಾಡ್ತಾನೆ ಇರ್ಲಿಲ್ಲ. ಈಗ ನೋಡಿ DKD ಹೋಗ್ತೀವಿ ಅಂತ. ಇಲ್ಲ ಆಕ್ಚುಲಿ ನೇಹಾ ಬಂದು DKD ರನ್ನರ್ ಅಪ್ ಫ್ಯಾಮಿಲಿ ಸೀಸನ್ ಅಲ್ಲಿ. ಈ ಸತಿ ಈ ಫ್ಯಾಮಿಲಿ ಜೊತೆ ಹೋಗ್ಬಿಟ್ಟು DKD ಇಲ್ಲಿ ಪಕ್ಕ ಗಿತ್ಕೊಂಬರೋಣ ಅಂತ. ಫುಲ್ DKDಗೆ ಹೋಗೋ ಪ್ಲಾನ್ ಅಲ್ಲಿ ಇದಾರೆ. ನಾನು ಆಗ್ಲೇ ಹೇಳ್ದೆ, ಹುಷಾರಾಗಿರಿ ಎಲ್ಲಾ ಜೋಡಿಗಳೇ, ಓಕೆನಾ? ಈಗ ಪ್ರಣವ್ ಅವರು ನೀವೇ ಬೇಕು ಅಂತ ವೇಟ್ ಲಾಸ್ ಮಾಡಿದ್ರು, ಇದೆಲ್ಲರಿಗೂ ಗೊತ್ತಿರೋಂತ ವಿಷಯ. ಆದ್ರೆ ನೀವು ಇವರೇ ಬೇಕು ಅಂತ ಈ ಹರಕೆ ಪೂಜೆ ಅದೆಲ್ಲ ಮಾಡಿದ್ದುಂಟಾ? ಹೌದು 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 ಮಾಡಿದಾರಾ? ಉಪವಾಸ ಅಂತೂ ಮಾಡಿರಲ್ಲ. ಮಾಡಿದಾರೆ ಸರ್, ಮಾಡಿದಾರಾ? ಅಲ್ಲ, ನೀವಲ್ವಾ ಉಪವಾಸ ಮಾಡಿದ್ದು? ನಾನು ಮಾಡಿದೀನಿ ಮ್ಯಾಮ್. ಓಕೆ ಆಯ್ತು. ಏನ್ ಹರಕೆ ಇತ್ತು? ಅಂದ್ರೆ ನಾನು ಉಪವಾಸ ಮಾಡ್ತೀನಿ, ಈ ತರದಾಗ್ಬೇಕು ಮದ್ವೆ ಟೈಮ್ ಅಲ್ಲಿ ಅಂತ ಅನ್ಕೊಂಡಿದ್ರೆ ಏನದು? ನಾನು ಶಿವನ ತುಂಬಾ ನಂಬ್ತೀನಿ, ಸೊ ಹಾಗಾಗಿ ನಾನು ಎವ್ರಿ ಮಂಡೇ ಉಪವಾಸ ಮಾಡ್ತಿದ್ದೆ. ಓಕೆ. ನನ್ಗೇನಂದ್ರೆ ನಾನ್ ಅನ್ಕೊಂಡಿರೋ ತರ ಹುಡುಗ ಸಿಗ್ಲಿಯಪ್ಪ. ಓಕೆ. ನನ್ ಡ್ರೀಮ್ಸ್ ಏನೇನಿತ್ತು, ಎಕ್ಸ್ಪೆಕ್ಟೇಷನ್ಸ್ ಏನೇನಿತ್ತು, ಆ ತರ ಹುಡುಗ ಸಿಗ್ಲಿ ಅಂತ. ಸೊ ಅದೇ ತರ ಸಿಕ್ಕಿದ್ದಾರೆ. ಐ ಆಮ್ ಹ್ಯಾಪಿ ಫಾರ್ ಇಟ್. ಐ ಲವ್ ಹಿಮ್. ನೇಹಾ ಅವ್ರು ಅನ್ಕೊಂಡಿರುವಂತ ಡ್ರೀಮ್ ಬಾಯ್ ಅವ್ರಿಗೆ ಸಿಕ್ಕಿದ್ದಾರೆ. ಕ್ಲಾಪ್ಸ್ ಮಾಡಿಪ್ಪ. ಸೂಪರ್ ಅಲ್ವಾ? ಸಾಂಪ್ರದಾಯಿಕವಾಗಿ ಆದಂತ ಮದುವೆ ಇವ್ರದ್ದು. ಇವರ ಮದುವೆಯ ವಿಟಿಯನ್ನ ನಾವೆಲ್ಲರೂ ನೋಡ್ಕೊಂಡು ಬರೋಣ. ವಿಟಿ ಪ್ಲೀಸ್. ಬೇಸಿಕ್ಲಿ ನನಗೆ ಇಂಡಸ್ಟ್ರಿ ಅವ್ರನ್ನ ಮದುವೆ ಆಗ್ಬೇಕು ಅಂತ ಆಸೆ ಇರಲಿಲ್ಲ. ಔಟ್ ಆಫ್ ಫ್ರಮ್ ಇಂಡಸ್ಟ್ರಿ, ಔಟ್ ಆಫ್ ದಿ ಬಾಕ್ಸ್. ಸೊ ಐ ಗಾಟ್ ಮ್ಯಾರಿಡ್ ಟು ಹಿಮ್ ಅಂಡ್ ಹ್ಯಾಪಿ ನೌ. ತಾಳಿ ಕಟ್ಟಕ್ಕಿಂತ ಮುಂಚೆ ಫುಲ್ಲು ಕೈ ಶಿವರು 3 ಗಂಟೆ ತುಂಬಾ ಕಷ್ಟ ಬಿದ್ದು ಹಾಕಿ ಇದು ಮಾಡಿದೆ. ಬಟ್ ಕೈ ತುಂಬಾ ನಡುಕ್ತಿತ್ತು ನನಗೆ. ನಾನು ತಾಳಿ ಕಟ್ಬಿಟ್ಟು ಇವತ್ತಿಂದ ನಾನು ನಿನ್ನ ಗಂಡ ಅಮ್ಮ, ಐ ಲವ್ ಯು ಅಂತ ಹೇಳಿ ಇನ್ಮೇಲಿಂದ ನನ್ನ ಕೈ ಹಿಡ್ಕೊಂಡು ನಡಿ ಅಂತ ಅವಳ ಕಿವಿಲಿ ಹಂಗೆ ಮೆತ್ತಿಗೆ ಹೇಳಿ ನಾನು ತಾಳಿನ ಕಟ್ಟಿದ್ದು.
ನಿಜವಾಗ್ಲೂ ಆ ಆಪ್ತತೆ, ಆ ತಾಯಿಯ ಕಣ್ಣಲ್ಲಿ ಬಂದಂತ ನೀರು, ನಿಮ್ ಕಣ್ಣಲ್ಲಿ ಬಂದಂತ ನೀರು, ಇದು ನಿಜವಾಗ್ಲೂ ಅರ್ಥಪೂರ್ಣವಾಗಿರುವಂತದ್ದು. ಸಾಂಪ್ರದಾಯಿಕ ಮದುವೆಯಲ್ಲಿರುವಂತ ಸೌಂದರ್ಯ ಅಂತಂದ್ರೆ ಇದು ಅಂತಾನೆ ಹೇಳ್ಬೋದು. ಈ ವಿಟಿ ನೋಡ್ತಿದ್ದಾಗ ನಿಮ್ ಕಣ್ಣಲ್ಲಿ ನೀರ್ ಬರ್ತಾ ಇದೆ, ಯಾಕೆ ನೇಹಾ ಅವ್ರೆ? ಐ ಲವ್ ಮೈ ಮಾಮ್. ಅಲ್ಲ, ಮದುವೆ ದಿವಸ ಗಂಡ ಸಿಕ್ಕಿದಂತ ಖುಷಿಯಾಗಿರ್ಬೇಕು. ಆ ದಿವಸ ಹತ್ತಿದ್ದೇನಕ್ಕೆ? ಅಪ್ಪ ಅಮ್ಮನ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತಾ ಇರ್ತೀನಲ್ಲ, ಸೊ ಆ ತಾಳಿ ಕಟ್ಟಿಸ್ಕೊಡುವಾಗ ನಗ್ದೆ ನಾನು, ಅಲ್ಲಿ ಅಳ್ಳಿಲ್ಲ. ಅದೇನ್ ಇನ್ನೇನಮ್ಮ ಆಯ್ತು ಹೋಗ್ಬಿಟ್ಟು ಬಾ ಅಂತ ಹೇಳ್ತಾರಲ್ಲ, ಆ ಟೈಮ್ಗೆ ಅಮ್ಮನ ಕೈಯಿಂದ ನಾನು ಇನ್ನೊಂದು ಮನೆಗೆ ಹೋಗ್ತೀನಲ್ಲ. ಸೊ ಯಾ, ಐ ಲವ್ ಮೈ ಮದರ್ ಟು ದಿ ಕೋರ್. ಐ ಮೀನ್ ಇಟ್ಸ್ ಯಾ. ಸೊ ಇನ್ನೊಂದೇನು ಅಂದ್ರೆ, ಅಪ್ಪ ಅಮ್ಮ ತೋರ್ಸಿದ ಹುಡುಗನ್ನೇ ಮದ್ವೆ ಆಗಿರೋದು. ಹೌದು. ಅಪ್ಪ ಅಮ್ಮ ಏನಾದ್ರು ಅವತ್ತು ಈ ಹುಡುಗನ್ ತೋರ್ಸಿರ್ಲಿಲ್ಲ ಅಂದಿದ್ರೆ ಐ ವುಡ್ ಹ್ಯಾವ್ ಮಿಸ್ ದಿಸ್ ಸೋಲ್. ಸೊ ಐ ಲವ್ ಹಿಮ್. ಯಾ, ಥ್ಯಾಂಕ್ಸ್ ಟು ಮಾಮ್ ಡ್ಯಾಡ್. ಯಾ, ಸೊ ಯಾ, ಐ ಲವ್ ದೆಮ್ ಅಷ್ಟೇ. ನೀವ್ ಈಟಿಲಿ ಹೇಳಿದ್ರಿ ತಾಳಿ ಕಟ್ಬೇಕಾದ್ರೆ ಕೈಯೆಲ್ಲ ಗಡಗಡ ನಡಕ್ತಾ ಇತ್ತು, 3 ಗಂಟೆ ಹೇಗೆ ಹಾಕಿದ್ರಿ ಗೊತ್ತಾಗ್ಲಿಲ್ಲ ಅಂತ. ಅದ್ರ ಬಗ್ಗೆ ಹೇಳಿ ಮ್ಯಾಮ್. ಒಬ್ಬ ಹುಡುಗಂಗೆ ಬ್ಯಾಚುಲರ್ಸ್ ಲೈಫಿಂದ ಗೃಹಸ್ಥಾಶ್ರಮ ಅಂತ ಕಳಿಸ್ತಾರೆ. ಓಕೆ, ಅದರಲ್ಲಿ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ಫಸ್ಟು ನಮ್ಮ ಅಮ್ಮನಿಗೆ ಹೇಳ್ತಿದ್ದೆ, ಅಮ್ಮ ಬಾಯ್ ಟ್ರಿಪ್ ಔಟ್ ಬರ್ತೀನಿ, ಇಷ್ಟೇ ನನ್ನ ಮಾತು. ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ, ಯಾವ ಥರ ಇರ್ತೀನಿ, ಅವ್ರಿಗೆ ನಾನು ಏನು ಹೇಳ್ತಾನೂ ಇರಲಿಲ್ಲ, ಅವ್ರು ನನ್ನ ಹತ್ರ ಬಂದು ಕೇಳ್ತೇನೋ ಇರಲಿಲ್ಲ. ಬಟ್ ಅವ್ರಿಗೊಂದು ನಂಬಿಕೆ, ಓಕೆ ಓಡ್ ಬರ್ತಾನಪ್ಪ. ಬಟ್ ಮದುವೆ ಆದಮೇಲೆ ಅಂದರೆ ಐ ಆಮ್ ಜಸ್ಟ್ ಟೆಲಿಂಗ್ ಯು, ಒಂದೊಂದೇ ಸ್ಟೆಪ್ಸು ನಾವು ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ಹೆಗಲ ಮೇಲೆ ಹಾಕೊಂಡು ಹೋಗ್ತೀವಿ. ಓಕೆ, ಈ ಕಡೆ ತಂದೆ ತಾಯಿ, ಇವ್ರ ಕಡೆ ತಂದೆ ತಾಯಿ, ಮನೆ ರೆಸ್ಪಾನ್ಸಿಬಿಲಿಟಿ, ಪ್ರತಿಯೊಂದು ಆ ಟೈಮಲ್ಲಿ ನನಗೆ ರಬ್ 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 ಅಂತ ಪಾಸ್ ಆಗ್ತಿತ್ತು ನನಗೆ. ಅಂದರೆ ಓಕೆ ಪ್ರಣವ್, ನಾವು ಬ್ಯಾಚುಲರ್ಸ್ ಲೈಫ್ ಮುಗೀತಪ್ಪ, ಇನ್ನು ರೆಸ್ಪಾನ್ಸಿಬಿಲಿಟಿ ನೀನು ನೆಗಲ್ ಮೇಲೆ ಹಾಕೊಂಡು ಹೊರಡು ಅಂತ ಒಂದು ಕಡೆ. ಅದನ್ನ ತಗೋಬೇಕಾದಾಗ, ಕೈಗೆ ತಗೋಬೇಕಾದಾಗ ನೋಡಿ ನ್ಯಾಚುರಲ್ ಆಗಿ ಆ ಭಯ ಬಂದೇ ಬಂದೇ. ಆಕ್ಚುಲಿ ದೊಡ್ಡವರು ಒಂದು ಮಾತು ಹೇಳ್ತಾರಲ್ವಾ, ಗಂಡು ಹೆಣ್ಣು ಮದುವೆ ಅಂದ್ರೆ ಕೇವಲ ಗಂಡು ಹೆಣ್ಣು ಅಷ್ಟೇ ಮದುವೆ ಅಲ್ಲ, ಇಡೀ ಕುಟುಂಬವೇ ಮದುವೆ ಆಗತ್ತೆ ಅಂತ ಅಂದ್ಬಿಟ್ಟು, ಇಡೀ ಕುಟುಂಬವೇ ಬೆಸೆಯುತ್ತೆ ಅಂತ. ಎಲ್ಲ ಹೆಣ್ಣಿಗೂ ಆ ತರ ಒಂದು ಭಾವುಕರಾಗುವಂತ ಕ್ಷಣ ಖಂಡಿತವಾಗ್ಲೂ ಬಂದೇ ಬರುತ್ತೆ ಮದುವೆ ಸಮಯದಲ್ಲಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಲವ್ಲಿ ಸ್ಟಾರ್ ಪ್ರೇಮ್ ಅವರೇ. ಒಂದು ಪ್ರಣವ್ ಹೇಳಿದ ಮಾತು ಸತ್ಯ. ಆಕ್ಚುಲಿ ಈಗ ನಮ್ಮ ತಂದೆ ತಾಯಿಗೆ ಅಂದ್ರೆ ನಮ್ಮ ಮೇಲೆ ಒಂದು ನಂಬಿಕೆ ಇರ್ತದೆ, ಎಷ್ಟೊತ್ತು ಹೋದ್ರು ನನ್ನ ಮಗ ಮನೆಗೆ ಬಂದೇ ಬರ್ತಾನೇನೋ. ಆದ್ರೆ ಎಂತಿ ಆದವಳು ಮತ್ತೊಬ್ಬರು ಮನೆಯಿಂದ ನಮ್ಮ ಮನೆಗೆ ಬಂದಿರ್ತಾರೆ. ಈಗ ಅವ್ರೇನ್ ಮಾಡ್ತಾರೆ, ನಾವೆಲ್ಲೋ ಶೂಟಿಂಗ್ ಅಲ್ಲಿ ಇದ್ದಾಗ, ಕೆಲಸದಲ್ಲಿದ್ದಾಗ ಫೋನ್ ಮಾಡ್ತಾರೆ. ಅದೇ ಹೆಣ್ಣು ಅವ್ರ ತಂದೆಗೋ ತಾಯಿಗೋ ಫೋನ್ ಮಾಡಿ ಪದೇ ಪದೇ ಊಟ ಮಾಡ್ದ, ತಿಂಡಿ ಮಾಡ್ದ, ಕಾಫಿ ಮಾಡ್ದ ಅಂತ ಕೇಳಲ್ಲ. ಆದ್ರೆ ಗಂಡನ ಕೇಳ್ತಾಳೆ, ಎಲ್ಲಿದ್ಯಾ, ಎಷ್ಟೊತ್ತಿಗೆ ಬರ್ತೀಯಾ, ಮಳೆ ಬರೋವಾಗಿದೆ. ಅದನ್ನ ನಾವೇನ್ ಅನ್ಕೋತಿತ್ತು, ಇವಳು ಫ್ರೆಂಡ್ ಜೊತೆಲಿ ಇರೋದಕ್ಕೆ ಬಿಡಲ್ಲ, ನೆಮ್ಮದಿಯಾಗಿ ಕೆಲಸ ಮಾಡೋದಕ್ಕೆ ಬಿಡಲ್ಲ, ಯಾವಾಗ್ಲೂ ಫೋನ್ ಮಾಡ್ತಾ ಇರ್ತಾಳೆ ಅಂತ. ಆ ಜವಾಬ್ದಾರಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ ಪ್ರಣವ್. ರಿಯಲಿ ಹ್ಯಾಟ್ಸ್ ಆಫ್ ಪ್ರಣವ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಲವ್ಲಿ ಸ್ಟಾರ್, ತುಂಬಾ ಒಳ್ಳೆ ಮಾತನಾಡಿದ್ರಿ. ಪ್ರಣವ್ ಹಾಗೆ ನೇಹಾ ಅವರೇ, ನಿಮ್ಮ ಕುಟುಂಬದ ಸದಸ್ಯರನ್ನ ಈಗ ವೇದಿಕೆಗೆ ಬರಮಾಡ್ಕೊಳ್ಳುವಂತ ಸಮಯ. ಸ್ವಾಗತಿಸಿ ಪ್ರಣವ್ ಅವರ ತಾಯಿ ಪುಷ್ಪವತಿ ಅವರು ಹಾಗೂ ನೇಹಾ ಪಾಟೀಲ್ ಅವರ ತಂಗಿ ವಿನಯ ಪಾಟೀಲ್. ಅಮ್ಮ, ಮೊದಲನೇದಾಗಿ ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ, ಆಯ್ತಾ? ನಾನು ಇವ್ರನ್ನ ನೋಡಕ್ ಹೋಗಿದ ತಕ್ಷಣ ನಿಮ್ಗೆ ಹೇಗೆ ಅನಿಸ್ತು? ನೇಹಾ ಅವರ ಮುದ್ದು ಮುದ್ದು ಮುಖವನ್ನ ನೋಡಿದಾಗ ಓಕೆ ಅನಿಸ್ತು, ಖುಷಿ ಆಯ್ತು. ಈಗ ನೇಹಾ ಅವರೇ, ನೀವ್ ಹೇಳಿ, ಅತ್ತೆ ಅಂದ್ರೆ 2ನೇ ಅಮ್ಮ ಅಂತ ಹೇಳ್ತಾರೆ. ನೀವ್ ಆಗ್ಲೇ ಅತ್ತಿದ್ದು ನೋಡಿದೆ, ಅಮ್ಮನ ಜೊತೆ ಎಷ್ಟು ಅಟ್ಯಾಚ್ಮೆಂಟ್ ಇತ್ತು ಅಂತ. ಆ ಮನೆನ ಬಿಟ್ಟು ಈ ಮನೆಗೆ ಹೋದ್ರಿ, ನೀವು ಅತ್ತೆ ಜೊತೆ ಅಮ್ಮನಾಗಿ ಅವ್ರನ್ನ ಸ್ವೀಕರಿಸಿದ್ದೀರಾ, ಹೇಗನ್ಸಿದೆ? ಖಂಡಿತ ನಮ್ಮನೆಗೂ ಈ ಮನೆಗೂ ಏನು ಡಿಫ್ರೆನ್ಸ್ ಇಲ್ಲ. ವೆರಿ ಯಾಕೆ ಅಂದ್ರೆ, ಆ ಒಂದು ಈವ್ನಿಂಗು ನಾನು ನನ್ನ ಹಸ್ಬೆಂಡ್ ಜಗಳ ಆಡಿದ್ದೆ, ಚಿಕ್ಕ ಕೋಪ. ಓಕೆನಾ, ಸೊ ನಾನು ಊಟ ಮಾಡಲ್ಲ ಅಂತ ಹಠ ಹಿಡ್ತಿದ್ದೆ. ಸೊ ಅವತ್ತಿನ ದಿನ ಅಮ್ಮ ಕೈ ತುತ್ತು ಮಾಡಿ ತಿನ್ಸಿದ್ರು. ಸೊ ನಂಗೆ ನಾನು ಮನೇಲಿ ಏನು ಮಿಸ್ ಮಾಡ್ಕೊಂತಿದ್ದೋ, ಈಗ ಮನೇಲಿ ಕೋಪ ಮಾಡ್ಕೊಂಡಿದ್ರೆ ಅಮ್ಮ ಬಂದ್ ಬಾ ನಾನು ತಿನ್ನಿಸ್ತೀನಿ, ಇಲ್ಲ ನನ್ನ ತಂಗಿ ಏನೋ ಒಂದು ಮಾಡಿರೋರು, ಈಗ ಅಮ್ಮ ಮಾಡಿದ್ರು ಅದನ್ನ. ಸೊ ಐ ಕಾಲ್ ಇಟ್ ಅಸ್ ಅಮ್ಮ ಓನ್ಲಿ. ಸೊ ಅಮ್ಮ ಮಾಡಿದ್ರು ನಂಗೆ ತುಂಬಾ ಖುಷಿ ಆಯ್ತು. ವಾವ್ ಅಂತ ಅನಿಸ್ತು. ಈಗ ಮಾವನು ಅಷ್ಟೇನೆ, ಮಾವ ನೋಡಕ್ಕೆ ಹಿಟ್ಲರ್ ತರ ಕಾಣಿಸ್ತಾರೆ, ಬಟ್ ಹಿ ಈಸ್ ನಾಟ್ ಅ ಹಿಟ್ಲರ್, ಹಿ ಈಸ್ ಅ ಸ್ವೀಟ್ ಹಾರ್ಟ್. ರಿಯಲಿ ಲಕ್ಕಿ, ವೆರಿ ಸ್ವೀಟ್. ನಾನು ವಿನಯ ಪಾಟೀಲ್ ಅವ್ರನ್ನ ಕೇಳ್ತೀನಿ, ಅಕ್ಕ ಭಾವ ಅವರ ಈ ಮದುವೆ ಸಂಭ್ರಮದ ಬಗ್ಗೆ ನೀವೇನ್ ಹೇಳ್ತೀರಾ? ಡೆಫಿನೆಟ್ಲಿ ಪ್ರಣವ್, ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್ ಆಸ್ ಮೈ ಬ್ರದರ್ ಇನ್ ಲಾ. ಸೊ ಇವಾಗಲೂ ನಾನು ಲೈಕ್ ಎಲ್ಲರೂ ಹೇಳ್ತಾರೆ ಜೀಜು ಬಾವ ಹಾಗೆಲ್ಲ ಕರಿಬೇಕು ಅಂತ, ಬಟ್ ಐ ನೆವರ್ ಕಾಲ್ ಹಿಮ್ ಲೈಕ್, ಐ ಆಲ್ವೇಸ್ ಕಾಲ್ ಹಿಮ್ ಬ್ರೋ, ವಾಟ್ಸ್ ಅಪ್ ಬ್ರೋ, ಡೂಡ್. ಈ ಪ್ರಣವ್ ಬ್ರೋ
ಇದಾರಲ್ವಾ, ಅವ್ರು ಹೆಂಗೆ ಮನೇಲಿ ನಿಮ್ ಜೊತೆಲ್ಲ ಹೆಂಗೆ? ಅದನ್ನ ಹೇಳ್ಬೇಕಂದ್ರೆ ಹಿಸ್ ವೆರಿ ಚಿಲ್ಡ್. ಅಂದ್ರೆ ಸಪೋರ್ಟಿವ್ ಫಸ್ಟ್ ಥಿಂಗ್. ಆಮೇಲೆ ನಂಗೆ ಏನಾದ್ರೂ ಲೈಕ್ ಅಕ್ಕನ ಜೊತೆ ಮಾತಾಡ್ತಿರಲ್ಲ, ಐ ಕಾಲ್ ಹಿಮ್ ಅಪ್, ಐ ಬಿ ಲೈಕ್ ಡೂಡ್ ಲುಕ್ ಎಟ್ ದ ಸ್ನೇಹ, ಅಂದ್ರೆ ಅವಳನ್ನ ನೋಡು ಹೆಂಗ್ ಮಾಡ್ತಿದ್ದಾಳೆ ಬ್ರೋ ಡ್ಯೂಡ್. ನಾನು ಐ ಆಮ್ ಟೂ ಅಟ್ಯಾಚ್ ಟು ಮೈ ಸಿಸ್ಟರ್. ಚಿಕ್ಕ ವಯಸ್ಸಲ್ಲಿ ನಾವಿಬ್ರು ಚಿಕ್ಕ ವಯಸ್ಸಿಂದ ಇವತ್ತಿನವರೆಗೂ ನಾವಿಬ್ರು ಜಗ್ಲಾನೇ ಆಡಿಲ್ಲ. ಟಚ್ ವುಡ್, ಹಂಗೆ ಇರ್ಲಿ. ನಾವ್ ಹೆಂಗೆ ಅಂದ್ರೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಶಿ ವಾಸ್ ಸಪೋಸ್ ಟು ಫ್ಲೈ ಅಬ್ರಾಡ್. ಅಬ್ರಾಡ್ ಹೋಗ್ಬೇಕಿತ್ತು. ನಾನು ಎಷ್ಟು ಅಟ್ಯಾಚ್ ಆಗಿದ್ದೆ ಅಂದ್ರೆ ನಾನು ಅವತ್ತು ಬಿಕ್ಕಳಿಸಿ 4 ಅವರ್ ಹತ್ತಿದ್ದೀನಿ. ಅವಳು ಹೋಗಿದ್ ನೆಕ್ಸ್ಟ್ ದಿನಾನೇ ನಾನು ಹೋಗಿ ಟ್ಯಾಟೂ ಹಾಕ್ಸ್ಕೊಂಬಂದೆ, ವಿನಯ ಅಂತ. ಇಲ್ಲಿ ನೋಡಿ, ತಂಗಿ ಹೆಸರಲ್ಲಿ ಟ್ಯಾಟೂ. ಐ ಲವ್ ಹರ್. ಸೀರಿಯಸ್, ಐ ಲವ್ ಹರ್. ಈಗ ನಾನು ಬ್ರೋ ಡ್ಯೂಡ್ ವಿನಯ್ ಅವ್ರನ್ನ ಕೇಳ್ತೀನಿ. ಇಲ್ಲೊಬ್ರು ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಒಬ್ರು ಇದಾರೆ, ಆಯ್ತಾ ವಿನಯ? ನೋಡಿ ಅಲ್ಲಿದ್ದಾರೆ, ಈ ಕಡೆ ಲಾಸ್ಟ್ ಅಲ್ಲಿ ಇದಾರಲ್ಲ, ಸಂತು. ಇವ್ರು ನಮ್ಮ ಸೂಪರ್ ಸ್ಟಾರ್. ಇವರು ವಿನಯ್ ಹೇಳಿ, ಏನ್ ಹೇಳ್ತೀರಾ ಅವ್ರನ್ನ ನೋಡಿ? ಬೇಡ ಯಾಕೆಂದ್ರೆ ಮೇಡಮ್ ಒಂದ್ ನಿಮಿಷ, ನೀವು ಬ್ರೋ ಅನ್ನೋದಕ್ಕಿಂತ ಮೊದಲು ನಿಮ್ನ ಇಂಪ್ರೆಸ್ ಮಾಡ್ಬಿಡ್ತೀನಿ. ಯಾಕೆಂದ್ರೆ ನೀವು ಸುಮ್ಮನೆ ಇನ್ನೊಂದು ಹೇಳ್ಬೇಕು, you can never impress me. I'm not that easy to fall for anyone. I only today love this in purpose and propose today. This can understanding in this stage. Every time in this space. ನೀನು ಮಿಕ್ಕೊಂಡಿರಪ್ಪ ನೀನು. ಮಾನಸ ಮೈಕ್ ತಗೊಳ್ಳಿ. ನನಗೆ ವಿನಯ ಪಾಟೀಲ್ ಅವರು ಇಷ್ಟ ಆಗ್ಬಿಟ್ಟವ್ರೆ. ಕಿತ್ಕೊಳ್ಳಿ ಹಂಗೆ. ಮಾನಸ, ಇವರು ಮುದ್ದಾದ ತಂಗಿನ ನೋಡ್ಬಿಟ್ಟು ಬ್ರೋ ಅಂತ ಕರಿಬೇಡ ಅಂತೆಲ್ಲ ಹೇಳ್ತಿದ್ದಾರೆ. ನಿಮ್ ಮನ್ಸಲ್ಲಿ ಏನ್ ಅನಿಸ್ತಾ ಇದೆ ಇವಾಗ? ಏನ್ ಮಾಡ್ಬೇಕು ಅನಿಸ್ತಾ ಇದೆ? ಇಲ್ಲಿ ತುಂಬಾ ಜನ ಇದಾರಲ್ಲ ಮೇಡಮ್, ಸಪ್ರೇಟ್ ಆಗಿ ಇವ್ರು ಯಾರಿಗೂ ಕಣ್ ಕಾಣಿಸ್ತಾ ಇಲ್ಲ ಅಂತ ಒಂದ್ ನಿಮಿಷ ಟೈಮ್ ಕೊಟ್ಬಿಟ್ರೆ ಈ ಸ್ಟೇಜಲ್ಲೆಲ್ಲ ಅಟ್ಟಾಡ್ಸ್ಕೊಂಡ್ ಹೊಡೆದ್ಬಿಡ್ತೀನಿ ಮೇಡಮ್. ಅದೇ ಜೋಶ್. ವೆರಿ ನೈಸ್. ಮನೇಲಿ ಹೇಳ್ಕೊಟ್ರದೆಲ್ಲ ಬರ್ತಕೊಂಡು ನನಗೆ ತೀರಿಕ ಮಾತಾಡ್ತೀಯ. ನೀವ್ ಹೇಳಿದ್ದೇನಂತ, ಇವ್ರು ಹೇಳಿದ್ದೇನಂತ, ಇವ್ರು ಅಂದಿರೋದಕ್ಕೆ ಹೂ ಅನ್ಬೇಕು ಅಂತ, ನೀವ್ ಅಂದಿರೋದಕ್ಕೆ ಹೂ ಅನ್ಬೇಕು ಅಂತ ಅಲ್ವಲ್ಲ. ಇದೇನು ಹುಟ್ಟುವಾಗ ಮಾತನೇ ಬಾಯೊಳಗಿಂದ ಹಾಕೊಂಡ್ ಉಟ್ಬಿಟ್ಟೈತೆ ಅನ್ಸುತ್ತೆ ಸರ್. ಪ್ಲೀಸ್ ಮೇಡಮ್, ದಯವಿಟ್ಟು ಇವ್ರು ಸೀಟ್ ಚೇಂಜ್ ಮಾಡಿ ಮೇಡಮ್. ನಂಗೆ ಆಯ್ತೇ ಇಲ್ಲ. ಅಲ್ಲಿ ಕೂತ್ಕೊಂಡು ಹೇಳ್ತಾಳೆ, ಅವ್ರು ನೋಡ್ಬೇಡ ಇವ್ರು ನೋಡ್ಬೇಡ ಅಂತಾಳೆ. ನಾನು ಸುಮ್ಮನೆ ಕೈ ಅಂದೆ ಸರ್, ಯಾರಿಗೆ ಬಾಯಿ ಮಾಡ್ತಾ ಇದೀಯ ಅಂತ ಕೇಳ್ತಾವಳೆ. ಹಂಗೇನಿಲ್ಲ ಸರ್, ಇವ್ರು ಬಾಯ್ ಮಾಡ್ಕೊಂಡು ಹೋಯ್ತೀನಿ ಅಂದ್ರೆ ಅದ್ ಯಾರು ನೋಡ್ತೀನಿ ಕಣ್ಣಲ್ಲಿ. ನಾನು ಒಪ್ಕೊಂಡಿರೋದೇ ಹೆಚ್ಚು. ಓಕೆ ಸಂತು, ಧನ್ಯವಾದಗಳು. ನಾವು ಆಸೀನರಾಗಿ ಈಗ ನಿಮ್ಮ ತಾಯಿ ಬಂದಿದ್ದಾರೆ, ತಂಗಿ ಬಂದಿದ್ದಾರೆ. ಇವರಿಬ್ರು ಮುಂದೆ ಪ್ರಣವ್ ಹಾಗೆ ನೇಹಾ ಪಾಟೀಲ್ ಹಾರವನ್ನು ಬದಲಾಯಿಸಿಕೊಂಡು ಆಶೀರ್ವಾದನ ಪಡ್ಕೋಬೇಕು. ವಿನಯ ಪಾಟೀಲ್, ತುಂಬಾ ಖುಷಿ ಆಯ್ತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿನಯ, ಥ್ಯಾಂಕ್ ಯು. ಸೊ ಈಗ ಇಷ್ಟು ಮುದ್ದಾಗಿ ನಮ್ಮ ಜೋಡಿ ಕಾಣ್ತಾ ಇದೆ. ಸೊ ನೇಹಾ ಅವರೇ, ಮದ್ವೆಲಿ ನೋಡು ಎಲ್ಲರೂ ಬಿಸಿ ಇರ್ತೀವಿ ಅಲ್ವಾ, ವಧುವರೆಲ್ಲ ಬಿಸಿ ಇರ್ತೀವಿ, ಏನೋ ಒಂದು ಮಿಸ್ ಮಾಡ್ಕೊಳ್ತಾ ಇರ್ತೀವಿ. ನಮ್ಮ ಮದ್ವೆಲಿ ನಾವ್ ಇದನ್ನ ಎಂಜಾಯ್ ಮಾಡ್ಬೇಕಾಗಿತ್ತು, ಆಗಲ್ಲ ಅನ್ನೋದೆಲ್ಲ ಒಂದಷ್ಟು ವಿಷಯಗಳಿರುತ್ತೆ. ಆ ತರ ನಿಮ್ಮ ಮದ್ವೆಯಲ್ಲಿ ನೀವ್ ಮಿಸ್ ಮಾಡ್ಕೊಳಂತ ವಿಷಯ ಏನು? ಊಟ ಹೆಂಗೆ? ಊಟನೇ ಮಾಡಿಲ್ವಾ ನೀವು? ಊಟನೇ ಮಾಡಿಲ್ಲ. ಅಂಡ್ ಇನ್ನೊಂದೇನು ಅಂದ್ರೆ ನಾನು ಅಂದ್ರೆ ಎಲ್ಲಾರ್ದು ಫೋಟೋಸ್ ಎಲ್ಲ ನೋಡ್ತಿರ್ತೀವಲ್ಲ, ಈಗ ವೆಡ್ಡಿಂಗ್ ಫೋಟೋಸ್ ವಿಡಿಯೋಸ್ ಎಲ್ಲ, ಅವ್ರು ಒಬ್ರಿಗೊಬ್ರು ತಿನ್ನಿಸ್ತಾರೆ, ನಾವಿಬ್ರು ತಿನ್ಸ್ಕೊಂಡೇ ಇಲ್ಲ. ಅದಕ್ಕೆ ಅವ್ರಿಗೆ ಶಿಕ್ಷೆ ಏನ್ ಗೊತ್ತಾ? ಏನು? ಅವತ್ತಿಂದ ಇವತ್ತಿನವರೆಗೂ ಎವ್ರಿ ಡೇ ಎವ್ರಿ ಬೈಟ್ ಹಿ ಹ್ಯಾಸ್ ಟು ಪುಟ್ ಮೀ. ವೆರಿ ನೈಸ್. ಈಗ ಇಲ್ಲಿ ಏನಂತಂದ್ರೆ ಒಂದೇ ಒಂದು ಚಾಲೆಂಜ್ ನಾನು ನಿಮಗೆ ಕೊಡ್ತೀನಿ. ಈಗ ಮದ್ವೆಲಿ ಊಟ ಮಾಡಿಲ್ಲ ಅಂತ ನೀವು ಮದ್ವೆಲಿ ಊಟನೇ ಹಾಕಿಸ್ತಾ ಇರೋ ಒಬ್ರಿದ್ದಾರೆ, ಅದೇ ನಮ್ಮ ಬ್ರೋ ಸಂತು. ಮೇಡಮ್ ಕಾಲ್ ಮಿ ಸಂತು ಪ್ಲೀಸ್. ಓಕೆ, ಸುಮ್ಮನೆ ಕೂತಿದ್ದವ್ರನ್ನ ಹೇಳಿಸ್ಬಿಟ್ಟು ಮರ್ಯಾದೆ ಚೆನ್ನಾಗಿ ಕಳೀತೀರಿ. ನಾವ್ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಒಳ್ಳೆ ಮನ್ಸಿರೋರು. ನಿಮ್ಮಿಬ್ರು ದಂಪತಿ ಸಮೇತ ನಾವು ಸ್ಟೇಜ್ ಮೇಲೆ ಕರೆದು ಬನ್ನಿ, ಇಲ್ಲಿ ಇಬ್ರು ಸ್ಟೇಜ್ ಮೇಲೆ ಬನ್ನಿ. ನೇಹಾ ಅಂಡ್ ಪ್ರಣವ್, ಬ್ರೋ ಸಂತು ಅಂಡ್ ಮಾನಸ ನಿಮ್ಮ ಮುಂದೆ. ಇಲ್ಲಿ ನೋಡಿ, ಇಲ್ಲಿ ಬಾಳೆಲಿ ತುಂಬಾ ಭರ್ಜರಿ ಊಟ ಇದೆ. ಊಟ ಏನೋ ಭರ್ಜರಿ, ಆದ್ರೆ ನೀವೇ ತಿನ್ನೋ ಆಗಿಲ್ಲ. ನೀವು ಗಂಡ ಹೆಂಡತಿಗೆ ತಿನ್ನಿಸ್ಬೇಕು, ಹೆಂಡತಿ ಗಂಡಂಗೆ ತಿನ್ನಿಸ್ಬೇಕು. ದಟ್ ಇಸ್ ಅ ಟಾಸ್ಕ್. ಓಕೆನಾ? ಯಾವ ಜೋಡಿ ಬೇಗ ಎಲೆನ ಖಾಲಿ ಮಾಡುತ್ತೆ ನೋಡೋಣ ಅಲ್ಲ? ನಿಮ್ಮ ಸಮಯ ಈಗ ಶುರು.
ನೇಹಾ ಪ್ರಣವ್ ಅವ್ರ ಎಲೆಲಿ ಊಟ ಖಾಲಿ ಆಗ್ತಾ ಇದೆ. ಬ್ರೋ 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 ಸಂತು ಊಟ ಮಾಡಿಸ್ತಾ ಇದಾರ, ಊಟ ತುರುಕ್ತಾ ಇದಾರ ಗೊತ್ತಾಗ್ತಾ ಇಲ್ಲ. ಎಲೆ ಅಡಿಕೆ ಅಲ್ಲ, ಹಪ್ಪಳ ಹಿಂಗೆ 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 ಮಾಡ್ತಾರೆ. ಜಾಮೂನ್ ತಿನ್ಸಲ್ವಾ ಮಾನಸ? ನಿಧಾನ ಸಂತು. ಅವಳಿಗೇನ ಹೆಚ್ಚು ಕಮ್ಮಿ ಆಗ್ಲಿ ಬಾವಾ, ಜಾಸ್ತಿ ಮಾತಾಡ್ತಾಳೆ ಅದಕ್ಕೆ ತಿನ್ನಿಸ್ತಾ ಇದೀನಿ ಬಾವಾ. ಮತ್ತೆ ಹುಡುಗಿ ಅಂದ್ಮೇಲೆ ಮಾತಾಡ್ತಾರೆ. ಅವಾಗ್ಲೇ ತಿಂದಿಂಗ ಅವಳೆ, ಈಗ ತಿಂದ್ರೆ ಇನ್ನಂಗ ಆಗ್ಬೋದು ನೋಡಿ. 7 ಮಲ್ಲಿಗೆ ತೂಕದ ರಾಜಕುಮಾರಿ ಕಣ ನನ್ನ ತಂಗಿ. ಇನ್ನ 7 ಮಲ್ಲಿಗೆ ತೂಕ ಅಲ್ಲ, 7 ಕ್ವಿಂಟಲ್ ತೂಕ. ನೇಹ ಏನು ನೀವ್ ಗಿವಪ್ಪ? ಕರೆಕ್ಟ್ ಆಗಿ ತಿನ್ಸಿ ಬೇಗ. ಅಲ್ಲಿ ನೋಡಿ ಅವ್ನು ಮುಗಿತು. ಅದು 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 ಭಾರಿ ಕಷ್ಟ ಇದೆ ಮನೇಲಿದು. ಚೆನ್ನಾಗಿ ತುರುಕ್ತಿಯ ಬಾಳೆಹಣ್ಣ. ಬಾಳೆಹಣ್ಣು ಅಂದ್ರೆ ಇವಳಿಗೆ ಭಾರಿ ಇಷ್ಟ, ಅದರಲ್ಲೂ ಏಲಕ್ಕಿ ಬಾಳೆಹಣ್ಣು ಅಂದ್ರೆ ಪಂಚಪ್ರಾಣ. ಇವ್ರದ್ದು ಆಯ್ತಂತೆ, ಊಟ ಮಾಡಿದಾಯ್ತಂತೆ, ಇವ್ರ ಆಸೆ ಎಲ್ಲ ಸಂಪೂರ್ಣವಾಗಿ ಕಂಪ್ಲೀಟ್ ಆಯ್ತು, ಹೊಟ್ಟೆ ತುಂಬಂತೆ. ಸೊ ದೇ ಗಿವ್ ಅಪ್. ನೀವು ಕೊಡಿ ಆಗ್ಲಿದ್ದ ಕಂಬುದ್ರಾಗೆ ಬಾಬು ಬಾಯಿ ಬಿಡ್ಕೊಂಡು ನೋಡ್ತಾವ್ಲೆ. ಒಂದ್ ಜಿಲೇಬಿನವ್ರು ಎತ್ಬಿಡ್ತೀನಿ ಅವ್ರಿಗೆ. ತಗೊಳ್ಳಿ ತಗೊಳ್ಳಿ, ಟಿಶ್ಯೂ ಇದೆ ತಗೊಂಡೋಗ್ತೀರಾ? ಅಲ್ಲ, ನಮ್ಮ ಮನೆಗೆ ತಂದೋಯ್ತೀನಿ, ಕೊಡಿ ಕೊಡಿ ಸಾಕು. ಅವ್ವ ತಿಂದಿದ್ ಸಾಕು, 2 ಜಿಲೇಬಿನ ಸೆರ ಕಟ್ಟಾಯ್ಕಂಬ. ಈ ಒಂದು ಊಟದ ಸ್ಪರ್ಧೆಯಲ್ಲಿ ವಿನ್ನರ್ ನಮ್ಮ ಬ್ರೋ ಸಂತು ಹಾಗೂ ಮಾನಸ. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಕಡಿಮೆ ಮಾಡಿದ್ದೀರಾ. ಪ್ರಣವ್ ಸರ್ ಥ್ಯಾಂಕ್ ಯು. ನಿಮ್ಮ ಮದ್ವೆಲಿ ನಾವು ಉಂಡ್ಬಿಟ್ಟಿದೀವಿ, ನಮ್ಮ ಮದ್ವೆಲಿ ಬಂದು ನೀವು ಉಂಡ್ಕೊಳ್ಳಿ. ಓಕೆ, ಸೊ ಕೊನೆಯದಾಗಿ ನೀವಿಬ್ರು ಕೂತ್ಕೊಂಡು ನಿಮ್ಮ ಆಸೆ ಪ್ರಕಾರ ಒಂದು ಪೋಸ್ ಕೊಡ್ಬೇಕು ಅಂತ ಹೇಳಿದ್ರಲ್ಲ ಊಟದ ಸೀನಲ್ಲಿ, ನಿಮ್ಮ ಆಸೆನ ಪೂರೈಸ್ಕೊಳ್ಳಿ. ಬನ್ನಿ, ಈ ಮದುವೆಯ ಮಹೋತ್ಸವಕ್ಕೆ ಮುಂದಿನ ಜೋಡಿಯನ್ನ ಬರಮಾಡಿಕೊಳ್ಳೋಣ. ಸ್ವಾಗತಿಸಿ ನಮ್ಮ ತಿಮ್ಮೇಗೌಡರ ಅಳಿಯ ಶ್ರೀಮಾನ್ ಕೃಷ್ಣೇಗೌಡರು ಹಾಗೂ ಶ್ರೀಮತಿ ಕಲ್ಪನಾ ಮೇಡಮ್. ಸಪ್ತಪದಿ ಸಪ್ತಪದಿ ಇದು ಸಪ್ತಪದಿ. ತಿಮ್ಮೇಗೌಡರ ಅಳಿಯ ಶ್ರೀಮಾನ್ ಕೃಷ್ಣೇಗೌಡ ಸರ್ಗೆ ಹಾಗೂ ಕಲ್ಪನಾ ಮೇಡಮ್ಗೆ ಮದುವೆ ವಾರ್ಷಿಕೋತ್ಸವಕ್ಕೆ ಸ್ವಾಗತ ಸುಸ್ವಾಗತ. ನಾನು ಮೇಡಮ್ನ ಕೇಳ್ತೀನಿ ಆಯ್ತಾ, 36 ವರ್ಷಗಳ ಹಿಂದೆ ಒಬ್ಬ ಚೇರ್ಮನ್ ಮಗನ್ನ ಲೆಕ್ಚರ್ ಸಾಹೇಬ್ರನ್ನ ನೀವು ಮದ್ವೆ ಮಾಡ್ಕೊಂಡಿದ್ರಿ. ಹೇಗಿತ್ತು ಆ ಸಂಭ್ರಮ? ಅವತ್ತಿನ ದಿನವನ್ನ ಇವತ್ತು ಇಲ್ಲಿ ರೀಕ್ರಿಯೇಟ್ ಮಾಡ್ತಾ ಇದೀವಿ. ಈ ಒಂದು ಸುಸಂದರ್ಭ ಹೇಗಿದೆ? ತುಂಬ ಚೆನ್ನಾಗಿತ್ತು. ನಾನು ಲೆಕ್ಚರರ್ನ ಮದುವೆ ಆದೆ ಅಂತ ನನ್ನ ಫಸ್ಟ್ ಲೆಕ್ಚರರ್ ಇಷ್ಟ ಇರಲಿಲ್ಲ, ಬಟ್ ಇವ್ರ ಧ್ವನಿ ಇವ್ರು ಮಾತಾಡಿದ್ದು ಕೇಳಿ ಭಾಳ ಖುಷಿ ಆಗ್ತಾ ಇತ್ತು ಆಗ್ಲೇನೆ. ಸೊ ಇವರು ವಾಯ್ಸೇ ಒಂಥರ ಭಾಳ ಅಟ್ರಾಕ್ಷನ್. ಬಹುಶಃ ಒಬ್ಬರಿಲ್ಲದೆ ಹೋಗಿದ್ದಿದ್ರೆ ನಮ್ಮ ಮದುವೆ ಆಗ್ತಿರ್ಲಿಲ್ಲ. ಯಾರು ಸರ್? ನನ್ನ ಅಕ್ಕ. ಹೌದಾ? ಕೃಷ್ಣೇಗೌಡ ಸರ್ ಹಾಗೆ ಕಲ್ಪನಾ ಮೇಡಮ್ ಅವರ ಇಡೀ ಕುಟುಂಬದವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ನಾನು ಈ ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಸ್ಟೇಜ್ ಮೇಲೆ ಬನ್ನಿ ಸರ್, ಪ್ಲೀಸ್ ಬನ್ನಿ.
ಇವರು ನಾನು ಈಗ ತಾನೇ ಹೇಳಿದ್ದಲ್ಲ, ನಮ್ಮ ಅತ್ತಿಗೆ ಸುಜಾತ ಅವರು. ನಿಮ್ಮ ಮದುವೆಗೆ ಕಾರಣಕರ್ತರು. ಹೌದು, ಸುಜಾತ ಅವರು. ಅದು ನನ್ನ ಮೊದಲನೇ ಮಗಳು ಸಿಂಚನ ಸುಗಂಧಿನಿ ಅಂತ ಅವಳ ಹೆಸರು. ಓಕೆ. ನನ್ನ ಎರಡನೇ ಮಗಳು ಸುಗಮ ಸುಹಾಸಿನಿ. ವಾವ್, ಸಿಂಚನ ಸುಗಂಧಿನಿ, ಸುಗಮ ಸುಹಾಸಿನಿ. ಎಷ್ಟು ಅದ್ಭುತವಾಗಿದೆ ಹೆಸರನ್ನು ಮೊದಲನೇ ಸಲ ಸರ್ ಕೇಳ್ತಾ ಇರೋದು. ಸಿಂಚನ ಅವರೇ, ಇವತ್ತು ಮದುವೆ ಮಹೋತ್ಸವದಲ್ಲಿ ಅಪ್ಪ ಅಮ್ಮನ ವಿವಾಹ ಮಹೋತ್ಸವ ನಡೀತಾ ಇದೆ, ಏನ್ ಹೇಳ್ತೀರಾ ನೀವು? ಈ ಥರ ಒಂದು ಆಚರಣೆ ಮಧ್ಯೆ ಅವರಿಬ್ಬರನ್ನ ಒಟ್ಟಿಗೆ ನೋಡೋದು ತುಂಬ ಖುಷಿ ಆಗ್ತಾ ಇದೆ. ಅವ್ರದ್ದೊಂದು ಮಾದರಿ ದಾಂಪತ್ಯ ಅಂದರೆ ತಪ್ಪಾಗ್ಲಾರ್ದು. ಅಮ್ಮ ಆ್ಯಕ್ಚುಲಿ ಪಪ್ಪನ ಪಪ್ಪ ಅಂತಾನೆ ಕರೆಯೋದು. ಹೌದಾ? ಒಂದ್ಸಲ ಕರೆದು ಬಿಡಿ ಅಮ್ಮ ನೀವು. ಪಪ್ಪ. ಓಕೆ, ಈಗ ಕಲ್ಪನಾ ಮೇಡಮ್ ಅವರ ಅಕ್ಕ ಅವ್ರನ್ನ ನಾನು ಪ್ರಶ್ನೆ ಕೇಳ್ತೀನಿ. ಕೃಷ್ಣೇಗೌಡ ಸರ್ನ ಮದುವೆ ಆಗ್ಲೇಬೇಕೋ ಬೇಡವೋ ಅಂತ ಇವ್ರು ಕೇಳಿದಾಗ, ಇಲ್ಲ ಇವರೇ ಒಳ್ಳೆ ಆಯ್ಕೆ, ನೀವು ಮದುವೆ ಮಾಡ್ಕೊಳ್ಳೇಬೇಕು ಅಂತ ಸಜೆಸ್ಟ್ ಮಾಡಿದವರು ನೀವೇ ಕಾರಣಕರ್ತರು ಅಂತ ಇವರು ಬಾಯ್ಬಿಟ್ಟು ಹೇಳಿದ್ದಾರೆ. ಆ ಸಂದರ್ಭದ ಬಗ್ಗೆ ನೀವು ಹೇಳಿ ಅಮ್ಮ. ಮೊದಲನೇದಾಗಿ ಕೃಷ್ಣೇಗೌಡ್ರನ್ನ ನಾನು ಮೈದಾಗಿ ಪಡೆದಿರೋದು ನನಗೆ ತುಂಬ ಹೆಮ್ಮೆ ವಿಷಯ. ಮೊದಲನೇದಾಗಿ ನಮ್ಮ ಮನೆಯಲ್ಲಿ ಲೆಕ್ಚರರ್ಸ್ಗೆ ಮದುವೆ ಮಾಡ್ತಾ ಇರಲಿಲ್ಲ. ಆಗ ನನ್ನ ತಮ್ಮ ಡಾಕ್ಟ್ರು. ಇವ್ರ ಮನೆಯಲ್ಲಿ ಇಂಜಿನಿಯರು ಡಾಕ್ಟರ್ ಅಲ್ಲದೆ ಇರೋರೆಲ್ಲ ಮನುಷ್ಯರೇ ಅಲ್ಲ ಅಂತ ಅನ್ಕೋಬಿಟ್ಟಿದ್ರು ಆವಾಗ. ಎಲ್ಲ ಕಾಲೇಜಲ್ಲಿ ಲೆಕ್ಚರರ್ಸ್ಗೆ ಸ್ವಲ್ಪ ಕಾಮೆಂಟ್ಸ್ ಮಾಡ್ತಾ ಇದ್ರಲ್ಲ, ಅದಕ್ಕೆ. ಆಮೇಲೆ ನನ್ನ ತಮ್ಮ ಇದ್ದ, ಎರಡನೇ ತಮ್ಮ, ಅವನು ME ಅಂತ ಕೇಳಿಸ್ಕೊಂಡ್ಬಿಟ್ಟಿದ್ದಾನೆ. ಅಮ್ಮ ME ಮಾಡಿದಾರಂತೆ, ತೋರ್ಸಮ್ಮ ಪರವಾಗಿಲ್ಲ. ಆಮೇಲೆ ಗೋಲ್ಡ್ ಮೆಡ್ಲಿಸ್ಟ್ ಅಂತೆ. ME-ನಲ್ಲಿ ಗೋಲ್ಡ್ ಮೆಡ್ಲಿಸ್ಟಾ ಅಂತ. ಆಮೇಲೆ ಸರಿ, ನಮ್ಮಮ್ಮ, ನಾನು ಇರಲಿಲ್ಲ ಆ ಸಂದರ್ಭದಲ್ಲಿ, ಮಾರನೇ ದಿನ ಬಂದಾಗ ಈ ಥರ ಹುಡುಗ ಬಂದಿದ್ರು, ಕನ್ನಡ ME ಅಂತಂದ್ರೆ, ಅಮ್ಮ ನಂಗೆ ಗೊತ್ತೋರು ಎಲ್ಲ ಕ್ಷೇತ್ರದಲ್ಲಿದ್ದಾರೆ, ಕಾಲೇಜಲ್ಲಿ ಎಲ್ಲ ಅವ್ರದನ್ನ ಕಲೆಗಳನ್ನೆಲ್ಲ ನೋಡಿ ನನಗೆ ತುಂಬ ಇಂಪ್ರೆಸ್ ಆಗಿದ್ರು. ಬಟ್ ಅವ್ರನ್ನ ಯಾವತ್ತೂ ನಾನು ಮಾತಾಡ್ಸಿರ್ಲಿಲ್ಲ, ದೂರದಲ್ಲೇ ನಿಂತ್ಕೊಂಡು ನೋಡಿದ್ದು. ನನ್ನ ತಂಗಿನೂ ತುಂಬ ಸಹನೆ ತಾಳ್ಮೆ ಇರೋ ಹೆಣ್ಮಗಳು, ಅವಳೊಬ್ಳು ಪರಿಪೂರ್ಣ ಮಹಿಳೆ ಅಂತ ನಾನು ರಾಜಾರೋಷವಾಗಿ ಈ ವೇದಿಕೆ ಮೇಲೆ ಹೇಳ್ತೀನಿ. ನಾನು ಅಂತ ಒಳ್ಳೆ ಹೆಣ್ಮಗಳಿಗೆ ಇಂಥ ಒಬ್ಬ ಮೈದ ನನಗೆ ಸಿಕ್ಕಿರೋದು, ಅವಳಿಗೆ ಪತಿಯಾಗಿ ಬಂದಿರೋದು ನಮ್ಮ ಕುಟುಂಬದ ಅದೃಷ್ಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವೆರಿ ನೈಸ್ ಅಮ್ಮ, ಥ್ಯಾಂಕ್ ಯು. ಇವತ್ತು ಕೃಷ್ಣೇಗೌಡ ಸರ್ ಬದುಕಿನಲ್ಲಿ 2 ವಿಶೇಷಗಳು ಒಟ್ಟೊಟ್ಟಿಗೆ ಬಂದಿದೆ. ಮೊದಲನೇದಾಗಿ ಅವರ ಷಷ್ಠಿ ಪೂರ್ತಿ ಹಾಗೂ ಮದುವೆ ವಾರ್ಷಿಕೋತ್ಸವ ಒಟ್ಟೊಟ್ಟಿಗೆ ಬಂದಿರೋದು ತುಂಬಾ ಖುಷಿಯಾಗಿದೆ. ಕೃಷ್ಣೇಗೌಡ ಸರ್, ದಯವಿಟ್ಟು ನಮ್ಮ ಸತ್ಕಾರವನ್ನ ನೀವು ಸ್ವೀಕರಿಸಬೇಕು. ಶುಕ್ಲಾಂಬರಧರಂ ವಿಷ್ಣುಂ ಶಶವರ್ಣಂ ಸರ್ವಜಂ ತಪನವದನಂ ಧ್ಯಾಯೇತ್ ಸರ್ವದಾರ್ಥಾಂತಯೇ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಸೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಮಾಂಗಲ್ಯ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ, ರತ್ನಸಿಂಹಾಸನಂ ಸಮರ್ಪಯಾಮಿ. ಮಹಾಲಕ್ಷ್ಮೀ ಸಹಿತ ಮಹಾಗೌರಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಿಣಿ ಮಾಂಗಲ್ಯ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಸಮಸ್ತೋಪಚಾರ ಪೂಜಾನ್ ಸಮರ್ಪಯಾಮಿ. ನಮ್ಮ ಬೀಗರು, ನಮ್ಮ ವಿಶೇಷ ಅತಿಥಿಗಳು ಹಾಗೂ ನಮ್ಮ ಜೋಡಿ ನಂಬರ್ 1ನ ಎಲ್ಲ ಜೋಡಿಗಳು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಓಂ ಸುಮಂಗಲೇರ್ಯಮುದೋರಿಮಾಗಂ ಸಮೇತ ಪಶ್ಯದ ಸೌಭಾಗ್ಯಮಸ್ಯೆ ತತ್ವಾಯಾದಾಸ್ತ್ವಂ ವಿಪರೇತನ.
ಭವತಿ ಸುತಾಯ ಪ್ರಶಸ್ಯತೇಂದ್ರಿಯಾಯ ಸೇವೇಂದ್ರಿಯೇ ಪ್ರತಿಷ್ಠತೆ ರೋಚನ ರೋಚಮಾನಸ್ಯ ಮನಸ್ಯಾಪಮಾನ ಕಲ್ಯಾಣ ಮಂಗಳಾನಿ ಭವಂತು. ಸರ್ ಹೇಳಿ ಸರ್, ಹೇಗೆ ಅನಿಸ್ತಾ ಇದೆ ಸರ್ ನಿಮ್ಗೆ? ನಾವು ಷಷ್ಠಿ ಪೂರ್ತಿ ಮಾಡ್ಕೋಬೇಕಾದ ಕಾಲದಲ್ಲಿ ಮಾಡ್ಕೊಳಕ್ಕಾಗ್ಲಿಲ್ಲ, ಯಾಕೆಂದ್ರೆ ಆಗಷ್ಟೇ ನಮ್ಮ ತಾಯಿ ತೀರ್ಕೊಂಡಿದ್ರು. ಹಾಗಾಗಿ ಅದು ನಿಲ್ಲದೆ ನಡೀತಲ್ಲ ಇಲ್ಲಿ, ಅದಕ್ಕೆ ಸಂತೋಷ ಆಗಿದೆ. ನಮ್ಮತ್ತಿಗೆ ಹೇಳ್ತಾರೆ ಇನ್ನೊಂದು ಸಂದರ್ಭ ಏನು ಅಂತ. ಅವ್ರದ್ದು ಜೂನ್ 18ನೇ ತಾರೀಕು ಅವ್ರ ಮದುವೆ ವಾರ್ಷಿಕೋತ್ಸವದ ದಿನ. ಅಂದ್ರೆ ಇವತ್ತು ಇವರ ವೆಡ್ಡಿಂಗ್ ಆನಿವರ್ಸರಿ. ಸೊ ಹಾಗಾಗಿ ಸರ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ನಾವೆಲ್ಲ ತುಂಬಾ ಖುಷಿಯಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಮಗಳನ್ನ ಧಾರೆ ಹಿಡಿದುಕೊಡುವಂತ ಸಂದರ್ಭದಲ್ಲಿ ಒಂದು ಭಾವನಾತ್ಮಕವಾದ ಒಂದು ಸಂದರ್ಭ ಬರುತ್ತೆ. ಆ ಒಂದು ಪತ್ರವನ್ನ ಬರೆದಿದ್ರಿ ಅನ್ನೋದು ನಮಗ್ ಗೊತ್ತಾಯ್ತು ಸರ್. ಬೀಗರ ಮುಂದೆ ಅದನ್ನ ಓದ್ತೀರಾ ಕೂಡ ನೀವು. ಅಮೂಲ್ಯ ಕಾಣಿಕೆ ಆಗುತ್ತೆ ಅದು. ಆ ಪತ್ರವನ್ನ ನಮ್ಗೋಸ್ಕರ ಈ ಒಂದು ಸಂದರ್ಭದಲ್ಲಿ ನೀವು ಓದ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. ವಾವ್. ಇದು ನನ್ನ ಇಬ್ಬರು ಮಕ್ಕಳು ಮದುವೆ ಆದಾಗ ನಮ್ಮ ಬೀಗರಿಗೆ ನಾನು ಬರೆದು ಕೊಟ್ಟಂತ ಪತ್ರ ಇದು. ಇದನ್ನು ಓದ್ತೀನಿ. ಸಜ್ಜನರು, ಸುಹೃತ್ ಸಂಪನ್ನರು, ನಮ್ಮ ಹೊಸ ಬಂಧುಗಳು ಆದ ಶ್ರೀಮತಿ ಜಯಶ್ರೀ ಮತ್ತು ಶ್ರೀ ವಿ ಸಿ ಪ್ರಕಾಶ್ ಅವರೇ, ಮದುವೆ ಎನ್ನುವುದು ಲೌಕಿಕ ವ್ಯವಹಾರವಲ್ಲ, ಅದೊಂದು ಆತ್ಮಿಕ ಸಂಬಂಧ ಎಂಬ ಭಾವದಲ್ಲೇ ನಮ್ಮೆಲ್ಲ ಮಾತುಕತೆಗಳು ನಡೆದವು. ಗಂಡು ಮಕ್ಕಳಿಲ್ಲದ ನಮಗೆ ನಿಮ್ಮ ಸುಪುತ್ರ ಚಿರಂಜೀವಿ ಸೂರ್ಯನನ್ನು ಮತ್ತೊಬ್ಬ ಮಗನಾಗಿ ಕೊಟ್ಟು, ಹೆಣ್ಣು ಮಕ್ಕಳಿಲ್ಲದ ನೀವು ನಮ್ಮ ಸುಪುತ್ರಿ ಸುಗಮಳನ್ನು ನಿಮ್ಮ ಮಗಳಾಗಿ ಮಡಿಲಿಗೆ ಹಾಕಿಕೊಳ್ಳುತ್ತಿದ್ದೀರಿ. ಈ ದಿನ ನಮ್ಮ ಈ ಮಗಳನ್ನು ನಿಮ್ಮ ಮಡಿಲಿಗೆ ಇಡುತ್ತಿದ್ದೇವೆ. ಈ ಮಗಳ ಮೂಲಕ ನಮ್ಮೆಲ್ಲ ಬದುಕಿನ ಪುಣ್ಯವನ್ನು ಇವರ ಬದುಕಿನ ಸಂತೋಷಕ್ಕಾಗಿ ದಾರಿ ಎರೆಯುತ್ತಿದ್ದೇವೆ. ಈ ಮಗುವನ್ನು ನಿಮ್ಮ ಮನೆ ಬೆಳಕಾಗಿ, ನಿಮ್ಮ ವಂಶಧಾರೆಯ ವಿಸ್ತರಣೆಗಾಗಿ ಸ್ವೀಕರಿಸಿ. ಈ ನಮ್ಮ ಕರುಳ ಕೊಡಿಯನ್ನು ನಿಮ್ಮ ಮಗನ ಕೊರಳಿಗೆ ತೊಡಿಸುತ್ತಿದ್ದೇವೆ. ಇವಳನ್ನು ನಿಮ್ಮ ಹೊಟ್ಟೆಯ ಮಗುವಿನಂತೆಯೇ ಕಾಪಾಡಿಕೊಳ್ಳಿ. ಇವಳೊಂದಿಗೆ ನಮ್ಮ ಹೃದಯಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಲ್ಲುತ್ತವೆ. ಇವರ ದಾಂಪತ್ಯಕ್ಕೆ ಜಗತ್ತಿನ ಎಲ್ಲ ದೇವತೆಗಳು ಆಶೀರ್ವದಿಸಲಿ. ಗುರು ಕರುಣೆಯ ಕಾವಲಿರಲಿ. ನಮ್ಮ ಸಕಲ ಬಂಧು ಮಿತ್ರರ ಹರಕೆ ಆಶೀರ್ವಾದಗಳ ರಕ್ಷೆ ಇರಲಿ. ನಮಸ್ಕಾರ. ನಮ್ಮ ಪುಣ್ಯ ದೊಡ್ಡದು. ದೈವ ಸಾಕ್ಷಿಯಾಗಿ ನಾವೇ ತಪಸ್ ಮಾಡಿ ಪಡೆದಿದ್ರು ಅಂತ ಇಬ್ಬರು ಮಕ್ಕಳನ್ನ ನಾವು ಪಡ್ಕೊಳಕ್ ಆಗ್ತಿರ್ಲಿಲ್ಲ. ಅಂತ ಅದ್ಭುತವಾದ ಅಳಿದ್ರು ನಮ್ಮ ಬದುಕನ್ನು ಉದ್ಧಾರ ಮಾಡಿದರು. ಈ ಸಭೆ ಮುಂದೆ ಇದೆಲ್ಲ ಪವಿತ್ರ ವಾತಾವರಣ ಇದೆ. ಇದರ ಮುಂದೆ ನಾನು ಹೇಳ್ತಿದ್ದೇನೆ, ನನ್ನ ಬದುಕಿಗೆ ಇನ್ನೇನೂ ಬೇಕಾಗಿಲ್ಲ ಅನ್ನುವಷ್ಟು ಸಂತೃಪ್ತನಾಗಿದ್ದೇನೆ. ನಾನು ಸಂತೋಷವಾಗಿದ್ದೇನೆ. ಸಂತುಷ್ಟವಾದ ಬದುಕು ನಮಗೆ. ಇನ್ನೇನೋ ಬೇಕು ಅಂತ ಯಾವತ್ತೂ ಅನ್ನಿಸ್ತಿಲ್ಲ ನನಗೆ. ಸರ್, ತಮ್ಮ ಪತ್ರಕ್ಕೆ ಧನ್ಯವಾದ ಅಂತ ಹೇಳ್ತೀನಿ. ನಿಮ್ಮ ಮಾತುಗಳಿಗೆ ಧನ್ಯವಾದ. ನಿಮ್ಮ ಇಡೀ ಕುಟುಂಬಕ್ಕೆ ನಿಜವಾಗ್ಲೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.